ಎರಡು ಕಾರು ಫುಲ್ಲಿ ಕಂಪ್ಲೀಟ್ ಮಾಡಿಫೈ ಮಾಡಿದ್ದೀವಿ ವಿತ್ PPF ಜೊತೆ. ಲೈಟ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ. ಈ ಥರ ಒಂದು ಸ್ಪೀಕರ್ ಲೈಟ್ಸು ಮೇಲ್ಗಡೆ ಕೂಡ ಬರುತ್ತೆ ನಿಮಗೆ ಸಿಂಗ್ ಆಗಿದೆ ಅಂತ. ಇದ್ರ ಮೇಲೆ ಕೂತ್ಕೊಂಡ್ರೆ ಅಷ್ಟೊಂದು ಪ್ರೀಮಿಯಂ ಫೀಲು, ಸಕ್ಕದಾಗಿರೋ ಒಂದು ಫೀಲ್ ಬರುತ್ತೆ. ಮತ್ತು ಸ್ಟೇರಿಂಗ್ ಕವರ್ ಕೂಡ ಹಾಕಿದ್ದೀನಿ ನೋಡಿ, ಆನ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ. ಸೊ ಈ ಥರ ನಿಮಗೆ ಒಂದು ಮ್ಯಾಟ್ರಿಕ್ಸ್ ಪ್ಯಾಟರ್ನ್ ಬರುತ್ತೆ, ಈ ಕಡೆ ಆಗಲಿ ಆ ಕಡೆ ಆಗಲಿ ನಿಮಗೆ ಸೇಮ್ ಅದೇ ಥರ ಒಂದು ಲುಕ್ ಬರುತ್ತೆ. ಅದಕ್ಕೆ ಮ್ಯಾಚ್ ಆಗಂಗೆ ಒಂದು ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿದ್ದೀವಿ. 120+ ತಾರ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಅಷ್ಟೊಂದು ಎಲ್ಲ ತಾರ್ ಮಾಡಿಫೈ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ರಗಡ್ ಲುಕ್ ಬೇಕು ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಈ ಥರ ಮಾಡಿಫೈ ಮಾಡ್ಬೋದು. ಯಾರೇ ರೋಡಲ್ಲಿ ಹೋಗೋರು ಕೂಡ ಈ ಗಾಡಿ ಹಿಂದೆ ತಿರುಗಿ ನೋಡ್ತಾರೆ, ಆ ಥರ ಲುಕ್ಕಲ್ಲಿ ಈ ಥರ ಗಾಡಿ ಮಾಡಿದ್ದೀವಿ. ರಾತ್ರಿ ಹೊತ್ತು ಕೂತ್ರೆ ಒಂದು ಕ್ರೇಜಿ ಲುಕ್ ಅಂತ ಹೇಳ್ಬೋದು. ಅದೇ ರೀತಿ ನೋಡ್ತಿರ್ಬೋದು, ಬಾಟಲ್ ಹೋಲ್ಡರ್ ಎಲ್ಲ ಆಂಬಿಯಂಟ್ ಲೈಟ್ ಫಿಟ್ ಮಾಡಿವಿ. ಸೊ ಸ್ಟೆಪ್ನಿ ಒಳಗಡೆ ಥರ್ಡ್ ಲೈಟ್ ಅಂತ ಹೇಳ್ತೀವಿ, ಸ್ಟೆಪ್ನಿ ಥರ್ಡ್ ಲೈಟ್ ಅಂತ. ತುಂಬ ಚೆನ್ನಾಗಿ ಲುಕ್ ಬರುತ್ತೆ ರಾತ್ರಿ ಹೊತ್ತಂತೂ. ಕೂಡ ಸ್ಪೀಕರ್ಸಲ್ಲಿ 3000ದಿಂದ ಸ್ಟಾರ್ಟ್ ಆಗಿ ಅಪ್ ಟು 50,000 ತನಕ ಎಲ್ಲ ಇದೆ. ತಾರ್ಗೆ ಆಕ್ಸೆಸರೀಸ್ ಅಂತ ಬಂದರೆ ಬೇಜಾನ್ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 3 ತಾರ್ಗೆ ಹಾಕಿದ್ದೀವಿ. ಸಖತ್ ಒಂದು ಬೇಸ್ ಇರುತ್ತೆ, ಸೂಪರಾಗಿ ಒಂದು ಎಫೆಕ್ಟ್ ಕೂಡ ಬರುತ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಮ್ಮ ಶಾಪ್ ಬಗ್ಗೆ, ನಮ್ಮ ಆಕ್ಸೆಸರೀಸ್ ಬಗ್ಗೆನೇ ರಿವ್ಯೂ ಮಾಡ್ತಿರೋದು. ಸೊ ನಮ್ಮದು ಟ್ಯಾಗ್ 99 ಶಾಪ್ ಅಂತ ನಮ್ಮ ಬೆಂಗಳೂರು ಉಳ್ಳಾಲ್ RTO ಆಫೀಸ್ ಆಪೋಸಿಟಲ್ಲೇ ಬರುತ್ತೆ. ಸೊ ಆಲ್ಮೋಸ್ಟ್ ನೋಡ್ಬೋದು, ತುಂಬ ಜನ ಕೇಳ್ತಾನೆ ಇದ್ರಿ ಸರ್ ತಾರ್ ಮಾಡಿಫಿಕೇಷನ್ಸ್ ಮಾಡಿರೋದು ತೋರಿಸಿ ಅಂತ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು 2 ತಾರು ಫುಲ್ಲಿ ಕಂಪ್ಲೀಟ್ ಮಾಡಿಫೈ ಮಾಡಿದ್ದೀವಿ ವಿತ್ PPF ಜೊತೆ. ಅದು ಆ್ಯಕ್ಚುಲಿ ಬಂದ್ಬಿಟ್ಟು PPF ಬಂದ್ಬಿಟ್ಟು ಮಾಡಿದ್ಮೇಲೆ ಒಂದು 15 ಡೇಸ್ ಆದಮೇಲೆ ಕರೆಕ್ಷನ್ ಬರಬೇಕಾಗುತ್ತೆ. ಸೊ ಕರೆಕ್ಷನ್ ಕೂಡ 2 ತಾರು ಬಂದಿದೆ. ಸೊ ಅದಕ್ಕೆ ನಿಮ್ಮ ಮುಂದೆ ಈ ತಾರಲ್ಲಿ ಏನೇನೆಲ್ಲ ಮಾಡಿಫೈ ಮಾಡಿದ್ದೀವಿ ಮತ್ತು ಏನೇನೆಲ್ಲ ಆಗ್ತಾ ಇದೆ, ಏನೇನೆಲ್ಲ ಫೆಸಿಲಿಟೀಸ್ ಆ ಮಾಡಿಫೈ ಮಾಡಿದ್ನ ಏನೇನು ಯೂಸಸ್ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀವಿ. ಸೊ ನೋಡ್ಬೋದು, ಒಂದು ತಾರ್ ಇದೆ ಕಂಪ್ಲೀಟ್ PPF ಆಗಿ ಫುಲ್ ಮಾಡಿಫೈ ಮಾಡಿರೋದು. ಇದು ವಿತ್ ಬಂಪರ್ ಸಮೇತ ಚೇಂಜ್ ಮಾಡಿದ್ದೀವಿ. ಮತ್ತು ಇನ್ನೊಂದು ತಾರ್ ಕೂಡ ಇದೆ ಕಂಪ್ಲೀಟ್ PPF ಆಗಿ ಆಲ್ಮೋಸ್ಟ್ ಫುಲ್ಲಿ ಕಂಪ್ಲೀಟ್ ಮಾಡಿಫೈ ಆಗಿದೆ. ಇದ್ರಲ್ಲಿ ನೋಡ್ಬೋದು 2 ಸಿಮಿಲರ್ ಗ್ರಿಲ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನಿಮಗೆ ನೋಡ್ತಿರ್ಬೋದು 7 ಸ್ಲಾಟ್ ಗ್ರಿಲ್ಲು ವ್ರ್ಯಾಂಗ್ಲರ್ ಸ್ಟೈಲ್ ಬರುತ್ತೆ. ಸೊ ಇವಾಗ ಏನಂದರೆ ಬೇಸಿಕ್ಲಿ ಮುಂಚೆ ಎಲ್ಲ ಏನಂದರೆ ಫುಲ್ ಬ್ಲ್ಯಾಕ್ ಬರ್ತಾಯಿತ್ತು, ಬಟ್ ಇವಾಗ ಕಂಪ್ಲೀಟ್ಲಿ ಒಂದು ಬ್ಲ್ಯಾಕ್ಗೆ ಒಂದು ರೆಡ್ ಪ್ಲೇಟ್ ಥರ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಅಟ್ಯಾಚಬಲ್ಲು, ಬೇರೆ ಗ್ರಿಲ್ಗೆ ಹಾಕೋಕ್ಕಾಗಲ್ಲ, ಗ್ರಿಲ್ ಜೊತೆನೇ ಬರುತ್ತೆ ಇದು ಆಲ್ಮೋಸ್ಟು. ಸೊ ಸೂಪರ್ ಕ್ವಾಲಿಟಿ, ಅಮೇಝಿಂಗ್ ಆಗಿದೆ ಅಂತ ಹೇಳ್ಬೋದು. 7 ಸ್ಲಾಟ್ ಗ್ರಿಲ್ಲು ಇದೊಂದು ಇದೆ ಮತ್ತು ಇದೊಂದಿದೆ. ಅದು ಕೂಡ ಒಂದು ಒಳ್ಳೆ ಪ್ರೈಸಲ್ಲಿ ಕೂಡ ಮಾಡಿಕೊಡ್ತಾ ಇದ್ದೀವಿ. ಕಂಪ್ಲೀಟ್ ತಾರ್ ಕೂಡ ಫುಲ್ಲಿ ಮಾಡಿಫೈ ಮಾಡಬೇಕಾದ್ರೆ ಏನೇನೆಲ್ಲ ಮಾಡ್ಬೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಫಸ್ಟು ಈ ತಾರೆಲ್ಲ ಏನೇನೆಲ್ಲ ಮಾಡಿಫೈ ಮಾಡಿದ್ದೀವಿ ಅಂತ ನಾನು ಇವಾಗ ತೋರಿಸ್ತೀನಿ. ಸೊ ಫ್ರಂಟಿಂದ ಬಂದರೆ ಇದರಲ್ಲಿ 7 ಸ್ಲಾಟ್ ಗ್ರಿಲ್ ಹಾಕಿದ್ದೀವಿ ಮತ್ತು ಇದು ಕೂಡ ಮೈನಸ್ ಹೆಡ್ಲೈಟ್ ಹಾಕಿದ್ದೀವಿ. 140 ವಾಟ್ಸ್ ಮೈನಸ್ ಹೆಡ್ಲೈಟ್ ಕೂಡ ಬರುತ್ತೆ. ಸೊ ಈ ಮೈನಸ್ ಹೆಡ್ಲೈಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಸೊ ಮುಂದೆ DRL ಕೂಡ ಹಾಕಿದ್ದೀವಿ. ಸೊ ನೋಡ್ಬೋದು, ಇದರಲ್ಲಿ ಐ ಬೀಮಲ್ಲಿ ಪ್ರೊಜೆಕ್ಟ್ರ್ ಕೂಡ ಕನೆಕ್ಟ್ ಆಗಿದೆ. ಸೊ ಪ್ರೊಜೆಕ್ಟ್ರ್ ಆಫ್ ಮಾಡ್ತೀನಿ, ಇದರಲ್ಲಿ DRL ಹೆಂಗೆ ವರ್ಕ್ ಆಗ್ತಾಯಿದೆ ನೋಡಿ. ಸೊ ಇದರಲ್ಲಿ ಹೈ ಬೀಮ್ ಆ್ಯಂಡ್ ಲೋ ಬೀಮ್ ಕೂಡ ವರ್ಕ್ ಆಗುತ್ತೆ, ಒಂದು ಸೂಪರಾಗಿ ಕಾಣುತ್ತೆ. ಮತ್ತು ವಿತ್ ಇಂಡಿಕೇಟರ್ ಕೂಡ ಬರುತ್ತೆ. ಮತ್ತು ಸ್ಟಾಕಲ್ಲಿ ಏನಂದರೆ ನಿಮಗೆ ಇದ್ರಲ್ಲಿ ಬರೀ DRL ಮಾತ್ರ ಆನ್ ಆಗಿರುತ್ತೆ, ಬಟ್ ವಿತ್ ಇಂಡಿಕೇಟರ್ ಟೈಪ್ ಕೂಡ ಕೊಟ್ಟಿದ್ದೀವಿ. ಇದರಲ್ಲಿ ನಿಮಗೆ ಸ್ಮೋಕ್ ಬರುತ್ತೆ, ವಿತ್ ಪ್ಯೂರ್ ವೈಟ್ ಕೂಡ ಬರುತ್ತೆ. ಇದರಲ್ಲಿ ಪ್ಯೂರ್ ವೈಟ್ ಅಂತ ಹಾಕಿರೋದು. ಸೊ ನೆಕ್ಸ್ಟ್ ಬಂದರೆ ಪ್ರೊಜೆಕ್ಟರ್ಸ್. ಇದರಲ್ಲಿ ನಿಮಗೆ ಯೂಶ್ವಲಿ ಕಂಪನಿಯಲ್ಲಿ ಕೊಡೋದು ಬಂದುಬಿಟ್ಟು ನಾರ್ಮಲ್ MT ಒಂದು ಹ್ಯಾಲೋಜನ್ ಬಲ್ಬ್ ಕೊಡ್ತಾರೆ, ಅದು ಏನಕ್ಕೂ ಯೂಸ್ ಆಗೋಲ್ಲ. ಸೊ ಅದಕ್ಕೆ ಈ ಗಾಡಿಗೆ ಬಂದುಬಿಟ್ಟು ನಾವು ಒಂದು BRK IPH ಪ್ರೊಜೆಕ್ಟ್ ಅಂತ ಹಾಕಿದ್ದೀವಿ. ಇದು ಕೂಡ ಟ್ರೈ ಕಲರ್ ಪ್ರೊಜೆಕ್ಟ್ರು ಬರುತ್ತೆ. ಆಲ್ಮೋಸ್ಟ್ ನೀವು ಆನ್ ಆ್ಯಂಡ್ ಆಫ್ ಮಾಡಿದಾಗ 3 ಕಲರ್ ಚೇಂಜ್ ಆಗುತ್ತೆ. ಆಲ್ಮೋಸ್ಟ್ ಒಂದು 80 to 90 ಮೀಟರ್ಸ್ ತನಕ ಥ್ರೋ ಇರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ನೋಡಿ. ಸೊ ವೈಟ್ ಬಂತ, ಇವಾಗ ನೋಡಿ ಎಲ್ಲೋ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ನಾರ್ಮಲ್ ವೈಟ್ ಬರುತ್ತೆ. ಸೊ ಐ ಬೀಮ್ ಮಾಡಿದಾಗ ಹೈ ಬೀಮಲ್ಲಿ ಕೂಡ ಹೊಡೆಯುತ್ತೆ, ಆ ಥರ ಒಂದು ಆಪ್ಷನ್ಸ್ ಇದು. ಸೊ ನೆಕ್ಸ್ಟ್ ಹಂಗೆ ನೀವು ಸೈಡಲ್ಲಿ ಬಂದರೆ ಏನೇನೆಲ್ಲ ಮಾಡಿದ್ದೀವಿ ಅಂತ ಇವಾಗ ತೋರಿಸ್ತೀವಿ ಬನ್ನಿ. ಏನಂದರೆ ಬೇಸಿಕ್ ತಾರಲ್ಲಿ ಏನು ಬೇಕಾಗುತ್ತೆ ಅಂದರೆ ಒಂದು ಸ್ಟೆಪ್ಪರ್ ಅಂತೂ ಒಂದು ಬೇಸಿಕ್ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಎಷ್ಟೊಂದು ಜನ ಒಂದು ಸ್ಟೈಲಿಗೆ ಕೂಡ ಹಾಕ್ಕೊಂತಾರೆ, ಮತ್ತು ತುಂಬ ಜನ ಇದನ್ನು ಯೂಸ್ಫುಲ್ಲಾಗಿ ಹೆಂಗೆ ಯೂಸ್ ಮಾಡೋದಂತ ಕೂಡ ಹಾಕ್ಕೊಂತಾರೆ. ಇದ್ರ ಮೇಲೆ ನಿಂತ್ಕೊಂಡು ಬೇಕಾದ್ರೆ ಆಫ್ ರೋಡಿಂಗಲ್ಲಿ ಗಾಡಿ ಏನಾದರೂ ಆ ಕಡೆ ವಾಲಿದ್ರೆ ಫುಲ್ಲು ಇದ್ರ ಮೇಲೆ ವೆಯ್ಟ್ ಕೊಟ್ಬಿಟ್ಟು ಈ ಕಡೆ ತೊಗೊಂಬರ್ಬೋದು. ಮತ್ತು ಇದ್ರ ಮೇಲೆ ನಿಂತ್ಕೊಂಡು ವಾಶ್ ಕೂಡ ಮಾಡ್ಬೋದು, ಆ ಥರ ಒಂದು. ಸೊ ಇದಕ್ಕೆ ನೆಕ್ಸ್ಟ್ ಬಂದರೆ ಇದರಲ್ಲಿ ಕಸ್ಟಮರ್ ಪ್ರಿಫರಬಲಿ ಕೇಳಿದ್ದೇನು ಅಂದರೆ ಈ 7 ಸ್ಲಾಟ್ ಗ್ರಿಲ್ಲಲ್ಲಿ ಕಲರ್ ನೋಡ್ತಾ ಇರಲ್ಲ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಪ್ಯೂರ್ ರೆಡ್ ಕಲರು. ಸೊ ಈ ಥರ ಒಂದು ಗ್ರಿಲ್ಲಲ್ಲಿರೋ ರೆಡ್ ಕಲರ್ ಥರನೇ ಇದು ಕೂಡ ನಮಗೆ ಪೇಂಟ್ ಮಾಡಿಕೊಡಿ, ಮ್ಯಾಚ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅದು ಕೂಡ ಮ್ಯಾಚ್ ಮಾಡಿ ಕ್ಲೀನಾಗಿ ಅದೇ ಕಲರ್ ಒಂದು ಪೇಂಟ್ ಮಾಡಿದ್ದೀವಿ. ಒಂಥರ ಗ್ರೇ ಕಲರ್ ಬರುತ್ತೆ, ಇದನ್ನು ಕೂಡ ನೋಡ್ಬೋದು, ಒಂದು ಪೇಂಟ್ ಮಾಡಿದ್ದೀವಿ ರೆಡ್ ಕಲರ್. ಅವ್ರು ಕೇಳಿದ್ರು ತಾರದು ಅದೇ ಥರ ಮಾಡಿಕೊಡಿ ಅಂತ. ಸೊ ನೆಕ್ಸ್ಟು ಇಂಟೀರಿಯರಲ್ಲಿ ಈ ಥರದ ಒಂದು ಇಂಪಾರ್ಟೆಂಟ್ ವಿಷಯ ನೋಡಬೇಕಂದ್ರೆ
ಸ್ಪೀಕರ್ ಲೈಟ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ. ಈ ಥರ ಒಂದು ಸ್ಪೀಕರ್ ಲೈಟ್ಸು ಮೇಲ್ಗಡೆ ಕೂಡ ಬರುತ್ತೆ ನಿಮಗೆ. ಸೊ ಅಲ್ಲಿ ಕೂಡ ನೋಡಿ, ಸೊ ಮೇಲ್ಗಡೆ ಕೂಡ ಸ್ಪೀಕರ್ ಲೈಟ್ಸು. ಮತ್ತು ಸೀಟ್ ಕವರ್ಸ್ ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ ಒಂದು ತಾರಲ್ಲಿ ಸೀಟ್ ಕವರ್ ಹೆಂಗಿರುತ್ತೆ ಅಂತ. ಆ ಸೀಟ್ ಕವರ್ ನೋಡ್ಬೋದು ಯಾವ ಥರ ಇದೆ ಅಂತ. ಅದು ಒಂದು ಆಟೋಫೋಮ್ ಟಾಪ್ ಕ್ವಾಲಿಟಿ ಒಂದು ಸೀಟ್ ಕವರ್ ಅಂತ ಕೂಡ ಹೇಳ್ಬೋದು. ಸೊ ನನ್ನ ತಾರಲ್ಲಿ ಕೂಡ ಸೇಮ್ ಸೀಟ್ ಕವರ್ಸೇ ಇದೆ. ಆಲ್ಮೋಸ್ಟು ತುಂಬಾ ಒಂದು ಕಂಫರ್ಟಬಲ್. ಯಾಕಂದರೆ ಸ್ಟಾಕಲ್ಲಿ ಬರೋ ಸೀಟ್ ಕವರ್ಸ್ ಬಂದುಬಿಟ್ಟು ಸೀಟ್ ಕವರ್ಸ್ ಏನೂ ಬರೋಲ್ಲ. ಅಡಿಷ್ನಲಾಗಿ ನೀವು ತೊಗೊಂಡ್ರೇನೋ ಆ ಸೀಟ್ ಕವರ್ಸು ಈ ಥರ ಕ್ವಾಲಿಟಿ ಇರೋಲ್ಲ. ಮತ್ತು ಎಲ್ಲ ಕಡೆನೂ ಲೂಸಿಯಾಗಿರುತ್ತೆ. ಬಟ್ ಇದು ನೋಡಿ ಯಾವ ಥರ ಒಂದು ಟೈಟ್ ಫಿಟ್ಟಿಂಗ್ ಆಗಿದೆ ಅಂತ. ಇದ್ರ ಮೇಲೆ ಕೂತ್ಕೊಂಡ್ರೆ ಅಷ್ಟೊಂದು ಪ್ರೀಮಿಯಂ ಫೀಲು, ಸಕ್ಕದಾಗಿರೋ ಒಂದು ಫೀಲ್ ಬರುತ್ತೆ. ಮತ್ತು ಸ್ಟೇರಿಂಗ್ ಕವರ್ ಕೂಡ ಹಾಕಿದ್ದೀವಿ ನೋಡಿ. ಇದು ಕೂಡ ಆಟೋಫೋಮ್ ಬ್ರ್ಯಾಂಡೇ ಒಂದು ಸ್ಟೇರಿಂಗ್ ಕವರ್ ಕೂಡ ಹಾಕಿದ್ದೀವಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ತಾರು ಪೆಟ್ರೋಲು ಆಟೋಮ್ಯಾಟಿಕ್ಕು. ಸೊ ಮೈಲೇಜ್ ಅಂತೂ ತುಂಬ ಕಡಿಮೆ, ಬಟ್ ಪರ್ಫಾರ್ಮೆನ್ಸ್ ಅಂತೂ ಸೂಪರಾಗಿರುತ್ತೆ. ನೆಕ್ಸ್ಟ್ ಬರಬೇಕಾದ್ರೆ ಗ್ರ್ಯಾಬ್ ಹ್ಯಾಂಡಲ್ಸ್. ಆ ಕಡೆ ಕೂಡ ನೋಡ್ಬೋದು ಗ್ರ್ಯಾಬ್ ಹ್ಯಾಂಡಲ್ಸ್ ಏನಕ್ಕಂದರೆ ಹಿಂಗೆ ಇಟ್ಕೊಂಡು ನೀವು ಹಿಂಗೆ ಕೂತ್ಕೊಬೋದು. ಆ ಥರ ಒಂದು ಗ್ರ್ಯಾಬ್ ಹ್ಯಾಂಡಲ್ಸು, ಅಷ್ಟೊಂದು ಕ್ವಾಲಿಟಿ ಗ್ರ್ಯಾಬ್ ಹ್ಯಾಂಡಲ್ಸ್ ಕೂಡ ಹಾಕಿದ್ದೀವಿ. ಸೊ ಹಿಂದೆ ಕೂಡ ನೋಡ್ಬೋದು ಯಾವ ಥರ ಒಂದು ಸೀಟ್ ಕವರ್ಸ್ ಇದೆ ಅಂತ, ಸೂಪರಾಗಿದೆ. ಸೊ ನೆಕ್ಸ್ಟು ಈ ಥರಲ್ಲಿ ನೋಡ್ಬೋದು ಆರ್ಮ್ ರೆಸ್ಟ್ ತಾರಲ್ಲಿ ಬರೋಲ್ಲ, ವಿತ್ ಆರ್ಮ್ ರೆಸ್ಟು. ಇದು ಕೂಡ ಅವರು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಸ್ಟಿಚ್ ಕೇಳಿದ್ರು, ಅದು ಕೂಡ ಬಂದಿದೆ. ಮತ್ತು ಹಿಂದೆ ಕೂಡ ನೋಡ್ಬೋದು ವಿತ್ ಕಾರ್ಬನ್ ಫೈಬರ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದೀವಿ. ಆ ಥರ ಒಂದು ಕಂಪ್ಲೀಟ್ ಮಾಡಿಫೈ ಮಾಡಿದ್ದೀವಿ. ಸೂಪರಾಗಿ ಕಾಣ್ತಿದೆ ಈ ಥರ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಯೂಶ್ವಲಿ ಮ್ಯಾಟ್ಸ್ ಬರೋಲ್ಲ. ಸೊ ಟಾಪ್ ಕ್ವಾಲಿಟಿ GFX ಮ್ಯಾಟ್ ಬಂದಿದೆ. ಸೊ ಇದು ಕೂಡ ಒಂದು ಸೂಪರ್ ತಾರ್ಗಂತೂ ಮಸ್ಟ್ ಅಂತ ಹೇಳ್ಬೋದು. ಸೊ ಅದು ಬಂದ್ಬಿಟ್ಟು ಲೈಫ್ ಲಾಂಗ್ ಮ್ಯಾಟ್ಸ್ ಅಂತ ಹೇಳ್ತೀವಿ. ಇಷ್ಟು ತಾರ್ಗೆ ಎಷ್ಟೊಂದು ಜನ ಹಿಂದೆ ರೇರಲ್ಲಿ ಏನೇನೆಲ್ಲ ಮಾಡಿರಿ ಅಂತ ಕೇಳ್ತಾರೆ. ಮೇಯ್ನ್ ಎಷ್ಟೊಂದು ಜನ ಕೇಳೋದಂದರೆ ಇದಕ್ಕೆ ಟೈಲ್ ಲೈಟ್ಸ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಸ್ಮೋಕ್ ಟೈಲ್ ಲೈಟು. ಎಕ್ಸ್ ಶೇಪ್ ಬರುತ್ತೆ ವಿತ್ ಇಂಡಿಕೇಟರ್ಸು, ಬ್ರೇಕ್ ಲೈಟ್ಸು, DRL. ಇದು ಆಫ್ ಮಾಡಿದ್ರೆ ಯಾವ ಥರ ಬರುತ್ತೆ, ಆನ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಆನ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ. ಸೊ ಈ ಥರ ನಿಮಗೆ ಒಂದು ಮ್ಯಾಟ್ರಿಕ್ಸ್ ಪ್ಯಾಟರ್ನ್ ಬರುತ್ತೆ. ಈ ಕಡೆ ಆಗಲಿ ಆ ಕಡೆ ಆಗಲಿ ನಿಮಗೆ ಸೇಮ್ ಅದೇ ಥರ ಒಂದು ಲುಕ್ ಬರುತ್ತೆ. ಅದಕ್ಕೆ ಮ್ಯಾಚ್ ಆಗಂಗೆ ಒಂದು ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿದ್ದೀವಿ, ಇನ್ಫಿನಿಟಿ ಟೈಪು. ಇದ್ರಲ್ಲಿ ಕೂಡ ಬ್ರೇಕ್ ವರ್ಕ್ ಆಗುತ್ತೆ, ಇಂಡಿಕೇಟರ್ಸ್ ಕೂಡ ವರ್ಕ್ ಆಗುತ್ತೆ. ರಿಫ್ಲೆಕ್ಟರ್ಸ್ ಆ್ಯಕ್ಚುಲಿ 3 ಟೈಪ್ ಬರುತ್ತೆ. ಒಂದು ಆ್ಯರೋ ಮಾರ್ಕ್ ಟೈಪ್ ಬರುತ್ತೆ, ತಾರ್ ಅಂತ ಒಂದು ಬರುತ್ತೆ, ಮತ್ತು ಇನ್ಫಿನಿಟಿ ಬರುತ್ತೆ. ಇದಕ್ಕೆ ಮ್ಯಾಚಿಂಗ್ ಆಗಬೇಕಂದ್ರೆ ಇದೇ ಬರುತ್ತೆ. ಟಾಪ್ ಕ್ವಾಲಿಟಿ ಒಂದು ಟೈಲ್ ಲೈಟ್ಸ್ ಅಂತ ಕೂಡ ಹೇಳ್ಬೋದು. ಮತ್ತು ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಯಾರೂ ಈ ಥರ ಒಂದು ಸ್ಟೆಪ್ನಿಗೆ ಒಂದು ರಿಂಗ್ ಲೈಟ್ ಇನ್ನೂ ಹಾಕಿಲ್ಲ. ಸೊ ಇದನ್ನು ಕೂಡ ರಿಂಗ್ ಲೈಟ್ ಕೂಡ ಹಾಕ್ತಾರೆ. ಮತ್ತು ನಮ್ಮ ಜೊತೆ ಇರೋ ಟೆಕ್ನಿಷಿಯನ್ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಗ್ತಿದೆ ಕಂಪ್ಲೀಟಾಗಿ. ಆಲ್ಮೋಸ್ಟ್ ಒಂದು 120+ ತಾರ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಅಷ್ಟೊಂದು ಎಲ್ಲ ತಾರ್ ಮಾಡಿಫೈ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಇವ್ರ ಕೂಡ ಪ್ರಾಪರ್ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನು. ಸೊ ಇಷ್ಟೆಲ್ಲ ಹಿಂದೆ ಕೂಡ ಆಗಿದೆ. ಇಲ್ಲಿ ಕೂಡ ನೋಡ್ಬೋದು ಈ ಬೋಲ್ಟ್ಸ್ ಎಲ್ಲ ರೆಡ್ ಕಲರ್ ಪೇಂಟ್ ಆಗಿದೆ. ಇದು ಕೂಡ ರೆಡ್ ಕಲರ್ ಪೇಂಟ್ ಆಗಿದೆ. ಮತ್ತು ಇಲ್ಲಿ ಟಯರ್ಸಲ್ಲಿ ಕೂಡ ನೀವು ನೋಡ್ಬೋದು ಕಸ್ಟಮರ್ ಪ್ರಿಫರಬಲಿ ಮುಂದೆ ಗ್ರಿಲ್ ಇತ್ತಲ್ಲ ಅದೇ ಕಲರಲ್ಲಿ ನಮಗೆ ಇದೆಲ್ಲ ಫುಲ್ಲು ರೆಡ್ ಕಲರ್ ಪೇಂಟ್ ಮಾಡಬೇಕು ಅಂದರು. ಅದಕ್ಕೆ ಅದು ಕೂಡ ಪೇಂಟ್ ಮಾಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ತಾರ್ ಇರುತ್ತೆ, ಅದನ್ನು ವರುಣ್ ಅವ್ರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು PPF ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಇನ್ನು ಒಳಗಡೆ ಕೂಡ ಏನೇನು ನಡೀತಿದೆ, ಬೇರೆ ಯಾವ ಗಾಡಿ ಇದೆ ಎಲ್ಲನೂ ನೋಡೋಣ ಬನ್ನಿ. ಮಾಡಿಫೈ ಮಾಡಿದರೆ ಅದು ಸಿಂಪಲ್ ಲುಕ್ ಆಗಿರುತ್ತೆ. ರಗಡ್ ಲುಕ್ ಬೇಕು ಅಂತ ಹೇಳಿದರೆ ನೋಡ್ತಿರ್ಬೋದು ಈ ಥರ ಮಾಡಿಫೈ ಮಾಡ್ಬೋದು. ಸೊ ಮೇಯ್ನಾಗಿ ಯಾವುದು ಗೊತ್ತಾ ಚೇಂಜಸ್ಸು, ಬಂಪರು ನೋಡ್ತಿರ್ಬೋದು. ಸೊ ಬುಲ್-ಆನ್ ABS ಬಂಪರ್ಸ್ ಹಾಕಿರೋದು, ಮೆಟಲ್ ಕಮ್ ABS. ಸೊ ನೀವೇನು ಸ್ಟಾಕ್ ಬಂಪರ್ ನೋಡಿರ್ತೀರ ಅದಕ್ಕಿಂತ ತುಂಬ ಹೆವಿ ಆಗಿರುತ್ತೆ. ಸೊ ಒಂದು ಜೀಪ್ ಚಿರಾಕಿ ಅಥವಾ ಜೀಪ್ ವ್ರ್ಯಾಂಗ್ಲರು, ಸೊ ಜೀಪ್ ರೂಬಿಕಾನ್ ನೋಡಿರೋ ಥರ ಸೇಮ್ ಲುಕ್ ಕಾಣಿಸುತ್ತೆ. ಸೊ ಹಾಗೆ ನೋಡ್ತಿರ್ಬೋದು ಇದರಲ್ಲೂ ಕೂಡ ಬ್ಲ್ಯಾಕ್ ವಿತ್ ರೆಡ್ ಗ್ರಿಲ್ ಹಾಕಿದ್ದೀವಿ. ಯಾಕೆ ಮೈನಸ್ ಲೈಟ್ ಹಾಕ್ತೀವಿ ಅಂತ ಹೇಳಿದರೆ ಈ ರಿಂಗ್ ಇಂಡಿಕೇಟ್ರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಜೊತೆ ಇದರಲ್ಲೂ ಕೂಡ ಸ್ವೈಪಿಂಗ್ ಇಂಡಿಕೇಟರ್ಸ್ ಹಾಕಿದ್ದೀವಿ. ಸೊ ಒಂದು ರಗಡ್ ಲುಕ್ ಕಾಣಿಸುತ್ತೆ. ದೂರದಿಂದ ನೋಡಿದರೆ ಸೇಮ್ ಡಿಟೋ ಜೀಪ್ ವ್ರ್ಯಾಂಗ್ಲರ್ ಅಥವಾ ಲಕ್ಸುರಿ ಕಾರ್ ನೋಡಿದಾಗೆ ಅನಿಸುತ್ತೆ. ಸೊ ಹಾಗೆ ಸೈಡಲ್ಲಿ ಬಂತ್ರಿ ಅಂತಂದರೆ ಗಾಡಿ ಕಂಪ್ಲೀಟಾಗಿ PPF ಮಾಡಿದ್ದೀವಿ. ಸೊ 5 years ವ್ಯಾರಂಟಿ ಬರುತ್ತೆ. ಅದ್ರ ಜೊತೆಗೆ ಸೆಲ್ಫ್ ಫಿಲ್ಲಿಂಗ್ ಮತ್ತು ನಿಮಗೆ ಸೆರಾಮಿಕ್ ಕೋಟೆಡ್ ಕೂಡ ಬರುತ್ತೆ. ಸೊ ನಿಮಗೆ ಅದು ಕೂಡ ಕೊನೆಯದಾಗಿ ಟೆಸ್ಟ್ ಮಾಡಿ ತೋರಿಸ್ತೀವಿ. ಸೊ ನೋಡ್ತಿರ್ಬೋದು ಈ ವೆಹಿಕಲ್ಗೆ ಎಲ್ಲ ನೋಡ್ತಿರ್ಬೋದು, ಈ ಎಡ್ಜಸ್ ಆಗಲಿ ಈ ಕಾರ್ನರ್ಸ್ ಆಗಲಿ ಸೊ ಎಲ್ಲೂ PPF ಪೀಲ್ ಆಫ್ ಆಗಿಲ್ಲ. PPF ಹಾಕಿವಿ ಅನ್ನೋ ಫೀಲ್ ಕೂಡ ಇಲ್ಲ. ಸೊ ವೆಹಿಕಲ್ ಗ್ಲಾಸಿನರ್ಸ್ ಕೂಡ ನೋಡಿರ್ಬೋದು. ವೆಹಿಕಲ್ 10,000 ಕಿಲೋಮೀಟರ್ಸ್ ಓಡಿದೆ. ಸೊ ಆದರೂ ಕೂಡ ತುಂಬ ಗ್ಲಾಸಿಯಾಗಿದೆ. ಅದೇ ರೀತಿ ನೀವು ರೇರ್ ವ್ಯೂವಲ್ಲಿ ಬರ್ತೀವಿ ಅಂತ ಹೇಳಿದರೆ ಸೊ ಇಲ್ಲೊಂಥರ ಎಕ್ಸ್ ಟೈಲ್ ಲೈಟ್ ಇದೆ. ಸೊ ಆಗಲೇ ನೋಡಿದ್ದು ಬೇರೆ ಥರ ಟೈಲ್ ಲೈಟು, ಇದೊಂಥರ ಎಕ್ಸ್ ಟೈಲ್ ಲೈಟ್ ಅಂತ ಹೇಳ್ಬೋದು. ಸೊ ಆ ಕಡೆ ನೋಡ್ತಿರ್ಬೋದು. ಸೊ ಆ ತಾರಲ್ಲಿ ಈ ಥರ ಇಂಡಿಕೇಟರ್ ಸ್ವೈಪ್ ಆಗುತ್ತೆ. ಇದರಲ್ಲಿ ನೋಡಿರ್ಬೋದು ಈ ಥರ ಇಂಡಿಕೇಟರ್ ಸ್ವೈಪ್ ಆಗುತ್ತೆ. ಆಮೇಲೆ ಇದು ಒಂಥರ ಡಿಫ್ರೆಂಟ್ ಸ್ಟೈಲ್ ಅಂತಲೇ ಹೇಳ್ಬೋದು. ಗ್ರ್ಯಾಬ್ ಹ್ಯಾಂಡಲ್ ಹಾಕಿದ್ದೀವಿ. ಸೊ ಇಲ್ಲೆಲ್ಲ ಹೋಲ್ ಮಾಡಿ ಗ್ರ್ಯಾಬ್ ಹ್ಯಾಂಡಲ್ ಹಾಕ್ತಾರೆ, ಬಟ್ ನಮ್ದು ಆ ಥರ ಅಲ್ಲ, ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ ಗ್ರ್ಯಾಬ್ ಹ್ಯಾಂಡಲ್ಸ್ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಈ ಕಡೆ ಸ್ಟೇರಿಂಗ್ ವೀಲ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ. ಸೊ ಎಲ್ಲ ಕಂಪ್ಲೀಟ್ ಹ್ಯಾಂಡ್ ಸ್ಟಿಚ್ ಸ್ಟೇರಿಂಗ್ ವೀಲ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಆ ಥರಲ್ಲಿ ಏನು ಮಾಡಿಫೈ ಮಾಡೀವಿ, ತಾರಲ್ಲಿ ಮೋಸ್ಟ್ ಏನಕ್ಕೆ ಬೇಸಿಕ್ ಮಾಡಿಫಿಕೇಷನ್ ಮಾಡಿದ್ವಿ ಆ ಮಾಡಿಫಿಕೇಷನ್ ಮಾಡಿ. ಮೇಯ್ನಾಗಿ ಆಮ್ರೆಸ್ಟ್ ಮಾಡಿದ್ದೀವಿ, ಕಂಪ್ಲೀಟ್ OEM ಸೀಟ್ ಕವರ್ಸ್ ಹಾಕಿ, ನಾಪಲ್ ಲೆದರ್ ಸೀಟ್ ಕವರ್ ಹಾಕ್ಸಿವಿ, GFX ಮ್ಯಾಟ್ ಹಾಕಿದ್ದೀವಿ.
ಸೊ ಕಂಪ್ಲೀಟ್ ಹೀಟ್ ರಿಜೆಕ್ಷನ್ ಸನ್ ಫಿಲ್ಮ್ ಹಾಕಿವಿ. ಮೈನಾಗಿ ತಾರಾಗೆ ಏನು ಬೇಕು ಗೊತ್ತಾ, ಆಮ್ರೆಸ್ಟು ಮತ್ತು ಸನ್ ಫಿಲ್ಮ್. ಯಾಕಂತ ಹೇಳಿದರೆ ಹಿಂದ್ಗಡೆ ರೋಲ್ ಕೂತವರಿಗೆ ಲಾರ್ಜ್ ವಿಂಡೋ ಬರೋದ್ರಿಂದ ತುಂಬ ಮುಖಕ್ಕೆ ಸನ್ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ಸನ್ ಫಿಲ್ಮ್ ಹಾಕ್ಸ್ಬೇಕು. ಹಾಗೆ ಕೂಡ ಒಂದು ಫ್ಲ್ಯಾಶರ್ ಲೈಟ್ ಕೂಡ ಹಾಕಿ ಒಂದು ಕ್ರೇಜಿ ಲುಕ್ಕಿಗೋಸ್ಕರ. ಸೊ ಬೇಸಿಕ್ ತಾರ್ ಮಾಡಿಫಿಕೇಶನ್ ಏನೇನು ಬೇಕೋ ಅದಕ್ಕಿಂತ ಎಕ್ಸ್ಟ್ರಾಡಿನರಿ ಈ ಗಾಡಿಯಲ್ಲಿ ಮಾಡಿದ್ದೀವಿ. ಸರ್ ಯಾಕೆ ನಾನು ಈ ವ್ರ್ಯಾಂಗ್ಲರ್ ಬಂಪರ್ ಹಾಕ್ಸ್ಬೇಕು, ಶೋಕಿಗ ಅಥವಾ ಈ ಲುಕ್ಕಿಗ ಅಥವಾ ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಿರ್ತೀರ. ಸೊ ಈ ವ್ರ್ಯಾಂಗ್ಲರ್ ಬಂಪರು ಸ್ಟಾಕ್ ಬಂಪರ್ಗಿನ 2 ಇಂಚ್ ಹೈಟ್ ಬರುತ್ತೆ, ನೋಡ್ತಿರ್ಬೋದು. ಸೊ ಕಂಪ್ಲೀಟ್ ಆಫ್ ರೋಡಿಂಗ್ ಥರ ಕೆಳಗಡೆ ನೀವು ನೋಡ್ತಿರ್ಬೋದು ಅಂಡರ್ ಬಾಡಿ ಶೀಲ್ಡ್ ಕೂಡ ಹಾಕ್ಯಾರ. 5 kg ಇರುವಂಥ ಮೆಟಲ್ ಬಾಡಿ ಶೀಲ್ಡ್ ಕೂಡ ಹಾಕಿವಿ. ಸೊ ಕಂಪ್ಲೀಟ್ ಆಫ್ ರೋಡಿಂಗ್ ಮಾಡೋರಿಗೆ ಈ ಥರ ಬಂಪರ್ಸ್ ಹಾಕ್ತಾರೆ. ಯಾಕಂತ ಹೇಳಿದರೆ ನೋಡ್ತಿರ್ಬೋದು ಗ್ಯಾಪ್ಸ್ ಆಗಿರಲಿ ಅಥವಾ ವೆಹಿಕಲ್ ಬೆಂಡ್ ಆದಾಗ ಇಲ್ಲೆಲ್ಲೂ ಟಚ್ ಆಗೋದು ಅದು ಏನೂ ಆಗೋದಿಲ್ಲ. ಸೊ ಹಾಗೆ ಕಾರ್ನರಿಂಗ್ ಕೂಡ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಫ್ ರೋಡಿಂಗ್ ಅಂತಲೇ ಈ ಥರ ಬಂಪರ್ ಹಾಕ್ತಾರೆ ತುಂಬ ಜನ, ಶೋಗೆ ಅಂತೇಳಿ ಹಾಕ್ತಾರೆ. ಸೊ ನೀವು ಒಂದು ವ್ಯೂ ದೂರದಿಂದ ನೋಡ್ತಿದ್ರೆ ಯಾವ ಥರ ಕಾಣಿಸುತ್ತೆ ನೀವು ನೋಡ್ಬೋದು. ತುಂಬ ಅಟ್ರಾಕ್ಟಿವ್ ಲುಕ್, ಯಾರೇ ರೋಡಲ್ಲಿ ಹೋಗೋರು ಕೂಡ ಈ ಗಾಡಿ ಹಿಂದೆ ತಿರುಗಿ ನೋಡ್ತಾರೆ, ಆ ಥರ ಲುಕ್ಕಲ್ಲಿ ಈ ಥರ ಗಾಡಿ ಮಾಡಿದ್ದೀವಿ. ತುಂಬ ಜನ ಕಾರ್ ಒಳಗಡೆ ಕೂತ್ರೆ ಒಂದು ಪ್ರೀಮಿಯಂ ಲುಕ್ಕಿಗೋಸ್ಕರ ಆ್ಯಂಬಿಯೆಂಟ್ ಲೈಟ್ ಕೇಳ್ತಿರ್ತೀರ. ಸೊ ನಮ್ಮಲ್ಲಿ ಹೊಸ್ದಾಗಿ ಆ್ಯಂಬಿಯೆಂಟ್ ಲೈಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ಕಾರ್ಡಿ K4 ವಿತ್ ವಾಯ್ಸ್ ಕಾಂಬೈಂಡ್ ಅಂತೇಳಿ, ಸಿಂಫನಿ ಅಂತೇಳಿ. ಸೊ ನೀವು ಯಾವ ಕಲರ್ ಹೇಳ್ತೀರಾ ಆ ಕಲರ್ಸ್ ಚೇಂಜ್ ಆಗುತ್ತೆ ಒಳಗಡೆ. ಅದೇ ರೀತಿ ಇನ್ನೊಂದು ಬಂದುಬಿಟ್ಟು K4 ನಾರ್ಮಲ್ ಬರುತ್ತೆ. ಸೊ ಈ ಕಾರ್ಡಿ K4ಅಲ್ಲಿ ಏನಿಲ್ಲ ಅಂದರೂ ಒಂದು 250 ಟೈಪು ನೀವು ಒಳಗಡೆ ಲೈಟ್, ಆ್ಯಂಬಿಯೆಂಟ್ ಲೈಟ್ ಸೊ ಎಲ್ಲ ಕಂಟ್ರೋಲ್ಸ್ ಮಾಡ್ಬೋದು. ಸೊ ತೋರಿಸ್ಕೊಡ್ತೀವಿ. ಇದರಲ್ಲಿ ಯಾವ ಥರ ಬರುತ್ತೆ ಅಂದರೆ ಒಂದು 4-in-1 ಪೀಸ್ ಬರುತ್ತೆ, 6-in-1 ಬರುತ್ತೆ, 10-in-1, 14-in-1, 18-in-1 ಈ ಥರ ಪೀಸಸ್ ಬರುತ್ತೆ. ಸೊ ಇದಕ್ಕೆ 14-in-1 ಪೀಸಸ್ ಹಾಕಿವಿ. ಏನಪ್ಪ ಹಂಗಂದರೆ ಅಂತ ತುಂಬ ಜನ ಕೇಳ್ತಿರ್ತೀರ. ಸೊ 14-in-1 ಪೀಸ್ ಅಂತ ಹೇಳಿದರೆ ಸೊ ನೋಡ್ತಾ ಇರ್ಬೋದು ಆ್ಯಂಬಿಯೆಂಟ್ ಲೈಟ್, ಡೋರ್ಸ್ ಪ್ಯಾಡಸಲ್ಲೆಲ್ಲ ಕೊಟ್ಟಿವಿ ಯಾವ ಥರ ಇದೆ ಅಂತೇಳಿ. ಸೊ ಎಲ್ಲ ಕಾಂಬಿನೇಷನ್. ಸೊ ಡ್ಯಾಶ್ ಬೋರ್ಡಲ್ಲಿ ಯಾವ ಥರ ಬರುತ್ತೆ, ಡೋರ್ಸಲ್ಲಿ ಯಾರು ಬರುತ್ತೆ, ಎಲ್ಲ ಒಂದೇ ಥರ. ಸೊ ರಾತ್ರಿ ಹೊತ್ತು ಕೂತ್ರೆ ಒಂದು ಕ್ರೇಜಿ ಲುಕ್ ಅಂತ ಹೇಳ್ಬೋದು. ಅದೇ ರೀತಿ ನೋಡ್ತಿರ್ಬೋದು ಬಾಟಲ್ ಹೋಲ್ಡರೆಲ್ಲ ಆ್ಯಂಬಿಯೆಂಟ್ ಲೈಟ್ ಫಿಟ್ ಮಾಡೀವಿ. ಸೊ ಈ ಥರ ಲುಕ್ಕು ರಾತ್ರಿ ಅಂತೂ ಅಲ್ಟಿಮೇಟಾಗಿ ಕಾಣಿಸುತ್ತೆ. ಸರ್ ಕಸ್ಟಮರ್ ನನಗೆ ಇದೇ ಥರ ಬೇಕು ಅಂತೇಳಿ ಈ ಥರ ಮಾಡಿಫೈ ಮಾಡಿಸ್ಕೊಂಡಿದೆ. ಹಾಗೆ ಏನಪ್ಪ ಯಾವ ಥರ ಸೀಟ್ ಕವರ್, ಒಳ್ಳೆ ಸೋಫಾ ಸೆಟ್ ಥರ ಇದೆಯಲ್ಲಪ್ಪ ಸೀಟ್ ಕವರ್ ಅಂತ ತುಂಬ ಜನ ಕೇಳ್ತಿರ್ತೀರ. ಸೊ ಇದು ಒಂಥರ ಕಸ್ಟಮೇಡ್ ಸೀಟ್ ಕವರ್ಸ್ ಅಂತಲೇ ಹೇಳ್ಬೋದು. ಹಾಗೆ ಕಸ್ಟಮರ್ ಒಂದು ಇನೋವಾ ಕ್ರಿಸ್ಟಾ ತೊಗೊಂಡಿದ್ರಂತೆ, ಸೈಡ್ ಸ್ಟೆಪ್ಪರ್ ಹಾಕ್ಸಿರಲಿಲ್ಲ. ಸೊ ನಮ್ಮ ತಂದೆ ತಾಯಿ ಎಲ್ಲ ಏಜ್ ಆಗಿದೆ, ಹತ್ತಕ್ಕಾಗಲ್ಲ ಅಂದಿದ್ದಕ್ಕೆ ಸೊ ಒಂದು ಸೈಡ್ ಸ್ಟೆಪ್ಪರ್ ಕೂಡ ಹಾಕಿವಿ. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಅಲ್ಯೂಮಿನಿಯಂ. ಸೊ ಗಾಡಿ ಮೇಲೆ ಹತ್ಕೊಂಡು ಎಷ್ಟೇ ವೆಯ್ಟ್ ಬಿಟ್ಟರು ಮುರ್ಕೊಂಡು ಹೋಗೋದಿಲ್ಲ ತುಂಬ. ಆಮೇಲೆ ಫಿನಿಶಿಂಗ್ ಕೂಡ ನೋಡ್ತಿರ್ಬೋದು ತುಂಬ ಕಂಪ್ಲೀಟ್ ಓಯ್ ಫಿನಿಶಿಂಗ್ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಥರ ನನಗೆ ಒಂದು ಸ್ಪೋರ್ಟಿಲ್ಗೋಸ್ಕರ ಸೊ ವೀಲ್ ಆರ್ಚ್ ಒಂದು ಕ್ರೋಮ್ ಕ್ಲಾಡಿಂಗ್ ಬೇಕು ಅಂದರೆ ಅದು ಕೂಡ ಹಾಕಿದ್ವಿ. ಡೋರ್ ವೈಸರ್ಸ್ ಕೂಡ ಹಾಕಿದ್ದೀವಿ. ಸೊ ಹಾಗೆ ನೋಡ್ತಿರ್ಬೋದು ಕ್ರೋಮ್ ಡೋರ್ ಹ್ಯಾಂಡಲ್ಲು, ಡೋರ್ ವೈಸರ್ಸ್ ಎಲ್ಲ ಒರಿಜಿನಲ್ ಟೊಯೋಟಾದು. ಹಾಗೆ ಇಂಟೀರಿಯರಲ್ಲಿ ಕೂಡ ನೀವು ನೋಡ್ತಿರ್ಬೋದು ಆ್ಯಂಬಿಯೆಂಟ್ ಲೈಟಿಗೋಸ್ಕರ ಎಲ್ಲ ಓಪನ್ ಮಾಡಿದ್ದೀವಿ. ಸೊ ಈ ಗಾಡಿ ಕೂಡ ಕಸ್ಟಮರ್ ನನಗೆ ಆ್ಯಂಬಿಯೆಂಟ್ ಲೈಟ್ ಬೇಕು ಅಂತ ಹೇಳಿದರು. ಹಾಗೆ ಕಸ್ಟಮರ್ ನನಗೆ ಒಂದು ಕ್ರೇಜಿ ಲುಕ್ಕಿಗೋಸ್ಕರ ವೀಲ್ ಆರ್ಚ್ ಕ್ಲಾಡಿಂಗ್ ವಿತ್ ಕ್ರೋಮ್ ಬೇಕು ಅಂದರೆ ಅದು ಕೂಡ ಹಾಕಿದ್ದೀವಿ. ಸೊ ನಾವು ಡೋರ್ ಎಡ್ಜ್ ಗಾರ್ಡ್ ಕೂಡ ಕ್ರೋಮು, ಡೋರ್ ಹ್ಯಾಂಡಲ್ಸ್ ಕ್ರೋಮ್ ಮಾಡಿದ್ದೀವಿ, ಡೋರ್ ವೈಸರ್ ಕೂಡ ಕ್ರೋಮ್ ವಿತ್ ಡೋರ್ ವೈಸರ್ಸು, ಆಮೇಲೆ ರೂಫ್ ರೈಲ್ಸ್ ಕೂಡ ಹಾಕಿದ್ದೀವಿ ವೆಹಿಕಲ್ಗೆ. ಹಾಗೆ ಇಂಟೀರಿಯರ್ ನೋಡ್ತಿರ್ಬೋದು. ಸೊ ಇದಕ್ಕೂ ಕೂಡ ಕಸ್ಟಮರ್ ನನಗೆ ಒಂದು ಕ್ರೇಜಿ ಲುಕ್ಕಿಗೋಸ್ಕರ, ಒಂದು ಚೆನ್ನಾಗಿ ಲಕ್ಸುರಿ ಲುಕ್ಕಿಗೋಸ್ಕರ ಆ್ಯಂಬಿಯೆಂಟ್ ಲೈಟ್ ಹಾಕಿ ಅಂತ ಹೇಳಿದ್ರು. ಸೊ ಕಂಪ್ಲೀಟ್ ಡೋರ್ ಪ್ಯಾಡ್ ಬಿಚ್ಚಿದ್ದೀವಿ. ಸೊ ತುಂಬ ಜನ ಆ್ಯಂಬಿಯೆಂಟ್ ಲೈಟ್ ಹಾಕೋದು ನೋಡೋಕ್ಕೆ ಇಷ್ಟು ಉದ್ದ ಕಡ್ಡಿ ಥರ ಇರುತ್ತೆ, ಈಸಿಯಾಗಿ ಹಾಕ್ಬೋದು ಅಂದ್ಕೊಂಡಿರ್ತಾರೆ. ಬಟ್ ತುಂಬ ಕಷ್ಟ. ಮಿನಿಮಮ್ ಅಂದರೆ ಒಂದು ಫುಲ್ ಸೆಟ್ ಆ್ಯಂಬಿಯೆಂಟ್ ಲೈಟ್ ಹಾಕಕ್ಕೆ 5 hours ಬೇಕು. ತುಂಬ ಜನ ಕೇಳ್ತೀರಾ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಹೇಳ್ತೀರಾ ಆ್ಯಂಬಿಯೆಂಟ್ ಲೈಟ್ ಯಾಕೆ ಅಂತೇಳಿ. ಸೊ ಹಾಗೆ ನೋಡ್ತಿರ್ಬೋದು ಇದು ಕೂಡ ಕ್ರೋಮ್ ಲೈನ್ ಮಾಡಿದ್ದೀವಿ. ಸೊ ಇದು ಕೂಡ ಕ್ರೋಮ್ ಪಟ್ಟಿ ಹಾಕಿವಿ. ತುಂಬ ಜನ ಕೇಳ್ತಿರ್ತೀರ ಸರ್ ನಮಗೆ ಟೊಯೋಟಾ ಒರಿಜಿನಲ್ ಥರದೇ ನಮಗೆ ಒಂದು ಬಂಪರ್ ಗಾರ್ಡ್ ಬೇಕು ಅಂತೇಳಿ. ಸೊ ಶೋರೂಮಲ್ಲಿ ಏನು ಬರುತ್ತೋ ಅದಕ್ಕಿಂತ ಅರ್ಧ ಕಾಸ್ಟಲ್ಲಿ ನಾವು ಬಂಪರ್ ಗಾರ್ಡ್ ಕೂಡ ಹಾಕ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ಹಾಗೆ ಇಂಟೀರಿಯರಲ್ಲಿ ಕೂಡ ಸ್ಕಫ್ ಪ್ಲೇಟು, ಹಾಗೆ ಕಸ್ಟಮರಿನ ಡೋರ್ ಸೈಡ್ ಪಟ್ಟಿ ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ಬರುತ್ತೆ ಈ ಥರ ಫಿಟ್ ಮಾಡುವಂಥದ್ದು. ಸೊ ಲುಕ್ಕಾಗಿ ಕಾಣಿಸ್ಬೇಕು ವೆಹಿಕಲ್ ಅಂತ ಹೊರಗಡೆ ನೋಡಿದರೆ ಎಲ್ಲ ಕ್ರೋಮಿಶು, ವೈಟಿಗೆ ಕ್ರೋಮ್ ತುಂಬ ಮ್ಯಾಚ್ ಆಗುತ್ತೆ ಅಂತೇಳಿ ಸೊ ಇಷ್ಟೊಂದೆಲ್ಲ ಐಟಮ್ ಹಾಕ್ಸ್ತಾ ಇದ್ದಾರೆ. ಸೊ ಇವತ್ತು ನೋಡ್ತಿರ್ಬೋದು ಏನಿಲ್ಲ ಅಂದರೂ 1, 2, 3, 4, 5, 6 ಗಾಡಿ ಫುಲ್ ಮಾಡಿಫೈ ಮಾಡ್ತಾ ಇದ್ದೀವಿ. ಸೊ ಯಾಕೆ ಜನ ಬೇರೆ ಕಡೆಯಿಂದ ಇಲ್ಲಿಗೆ ಹುಡ್ಕೊಂಬರ್ತಾರೆ ಅಂತ ಹೇಳಿದರೆ ಕ್ವಾಲಿಟಿ ಆಫ್ ವರ್ಕ್. ಟೈಮ್ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಆಫ್ ವರ್ಕು ಮತ್ತು ಪ್ರಾಡಕ್ಟ್ಸ್ ಕೂಡ ಒಳ್ಳೆ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕ್ತೀವಿ. ಅದೇ ಥರ ಲೋಕಲ್ ಹಾಕಲ್ಲ, ಕಸ್ಟಮರ್ ಮುಂದೆನೇ ಐಟಮ್ಸ್ ಫಿಟ್ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಸೊ ಇದನ್ನು ಮಾಡೀವಿ. ಅದೇ ರೀತಿ ಇಡೀ ಬ್ಯಾಂಗ್ಳೂರಲ್ಲೇ ತುಂಬ ಜನ ಈ ಥರ ಲೈಟ್ ಹಾಕ್ಸಿರೋದಿಲ್ಲ. ಸೊ ಏನಂದರೆ ಸ್ಟೆಪ್ನಿ ಲೈಟ್ ಅಂಥೇಳಿ. ಸೊ ಸ್ಟೆಪ್ನಿ 3rd ಲೈಟ್ ಹಾಕ್ಸಿರ್ತಾರೆ, ಸ್ಟೆಪ್ನಿ ಲೈಟ್ ಯಾರೂ ಹಾಕ್ಸಿರೋದಿಲ್ಲ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಬ್ರೇಕ್ ಹಿಡಿದ್ರೆ ಇದರೊಳಗಡೆ ಎಲ್ಲ ಲೈಟ್ ಬರುತ್ತೆ, ರಿಂಗ್ ಲೈಟ್. ಸೊ ತುಂಬ ಜನ ಇದೊಂದು ಹುಡುಕ್ತಾ ಇರ್ತೀರ, ಯಾರಿಗೂ ಸಿಕ್ಕಿರಲ್ಲ. ನೋಡ್ತಿರ್ಬೋದು ಸ್ಟೆಪ್ನಿ ಲೈಟು ಯಾವ ಥರ ಇದೆ ಅಂಥೇಳಿ. ಸೊ ಸ್ಟೆಪ್ನಿ ಒಳಗಡೆ 3rd ಲೈಟ್ ಅಂತ ಹೇಳ್ತೀವಿ, ಸ್ಟೆಪ್ನಿ 3rd ಲೈಟ್ ಅಂತ. ತುಂಬ ಚೆನ್ನಾಗಿ ಲುಕ್ ಬರುತ್ತೆ ರಾತ್ರಿ ಹೊತ್ತಂತೂ. ಸೊ ಅದ್ರ ಜೊತೆ ರೆಡ್ ಕಾಂಬಿನೇಷನ್ ಇರೋದ್ರಿಂದ ಇನ್ನೂ ಹೆವಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು.
ಸುಮಾರು ಜನ ಕೇಳ್ತಿರ್ತೀರ ಸರ್ ನಂದು ಬೇಸಿಕ್ ಮಾಡಲು ಅಥವಾ ನಂದು ಗಾಡಿ ಸ್ಪೀಕರ್ಸ್ ಚೆನ್ನಾಗಿಲ್ಲ, ನನ್ನ ಕಾರಲ್ಲಿ ಕೂತ್ರೆ ಇಂಪಾಗಿ ಹಾಡು ಬರಬೇಕು ಅಥವಾ ಸೌಂಡ್ ಕ್ಲಾರಿಟಿ ಎನ್ಹಾನ್ಸ್ಮೆಂಟ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಿರ್ತೀರ. ಸೊ ನಮ್ಮಲ್ಲಿ ಅದಕ್ಕೋಸ್ಕರ ಸೌಂಡ್ ಟೆಕ್ನಿಷಿಯನ್ಸ್ ಅಂತಲೇ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಜೆ ಬಿ ಎಲ್ ಅಂತ ಹೇಳ್ತಾರೆ. ಸೊ ಜೆ ಬಿ ಎಲ್ ನಿಜವಾಗ್ಲೂ ಹೇಳಬೇಕು ಅಂದರೆ ಫೇಕ್ ಬಂದಿದೆ. ಸೊ ನಿಮಗೆ ಬಾಕ್ಸ್ ನೋಡಿದ್ರೂ ಗೊತ್ತಾಗೋದಿಲ್ಲ. ಸೊ ಇದೇ ಥರ ಡಿಟೋ ಪ್ರಿಂಟ್ ಮಾಡಿರ್ತಾರೆ, ಒಳಗಡೆ ಫೇಕ್ ಸಬೂಫರ್ ಆ್ಯಂಪ್ಲಿಫೈರ್ ಇಟ್ಟು ಜೆ ಬಿ ಎಲ್ ಅಂತ ಬರೆದಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಯಾಕೆ ಜೆ ಬಿ ಎಲ್ ಜಾಸ್ತಿ ಪ್ರಿಫರ್ ಮಾಡಲ್ಲ ಅಂದರೆ ಆ ಕಾರಣಕ್ಕೋಸ್ಕರ. ಸೊ ನಾವು ತಂದಿರ್ತೀವಿ ಮಾರ್ಕೆಟಿಂದ, ತುಂಬ ಜನ ಗೊತ್ತಾಗೋದಿಲ್ಲ ಇದು ಫೇಕಾ ಒರಿಜಿನಲ್ಲ ಅಂತ. ಸೊ ಆ ಕಾರಣಕ್ಕೋಸ್ಕರ ನಾವು ಜೆ ಬಿ ಎಲ್ ಮಾರೋದಿಲ್ಲ. ಸೊ ತುಂಬ ಜನ ಬೇಕೇ ಬೇಕು ಅಂದವರಿಗೋಸ್ಕರ ನಾವು ಜೆ ಬಿ ಎಲ್ ಇಟ್ಟಿದ್ದೀವಿ. ಸ್ಪೀಕರ್ಸ್ ಆಗಿರಲಿ, ಊಫರು, ಆ್ಯಂಪ್ ಆಗಿರಲಿ. ಆವಾಗಿನ ಕಾಲದಲ್ಲಿ ಸೋನಿ, ಪೈನೀರ್, ಜೆ ಬಿ ಎಲ್ ಫೇಮಸ್ ಇತ್ತು. ಬಟ್ ಇವಾಗ ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಉಟ್ಕೊಂಡಿದ್ದಾವೆ, ಅದಕ್ಕಿಂತ ಚೆನ್ನಾಗಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಒಂದು ಒಳ್ಳೆ ಬಜೆಟಲ್ಲಿ ನಿಮಗೆ ಒಳ್ಳೆ ಸೌಂಡ್ ಕ್ವಾಲಿಟಿ ಬೇಕು ಅಂತ ಹೇಳಿದರೆ ಇನ್ಫಿನಿಟಿ, ಹರ್ಮಾನ್ ಏನು ಜೆ ಬಿ ಎಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಅವ್ರದ್ದೇ ಇನ್ಫಿನಿಟಿ ಇದೆ ಅಂತಿದೆ. ಸೊ ಹರ್ಮಾನ್ ಇನ್ಫಿನಿಟಿ. ಸೊ ಇದರಲ್ಲಿ ತುಂಬ ಸೀರೀಸ್ ಇದೆ. ಆಲ್ಫಾ ಬೇಸಿಕ್ ಸೀರೀಸು, ರೆಫರೆನ್ಸು, ಪ್ರೈಮರ್ಸು, ಇದೇ ಥರ ನಿಮಗೆ ಕಪಾ ಸೀರೀಸ್ ತನಕನೂ ಬರುತ್ತೆ. ಸೊ ಬೆಸ್ಟ್ ಹೈಲಿ ರಿಕಮೆಂಡ್ ಮಾಡೋದು ಈ ಸೀರೀಸು ಲೋ ಬಜೆಟಲ್ಲಿ ಅಂತ ಹೇಳಿದರೆ. ಸೊ ಅದಾದಮೇಲೆ ತುಂಬ ಜನ ಇವಾಗ ಸರ್ ನನಗೆ ಸಬೂಫರ್ ಆ್ಯಂಪ್ಲಿಫೈರ್ ಹಾಕ್ಸ್ಬೇಕು ಅಂತ ಹೇಳ್ತಾರೆ. ಸೊ ತುಂಬ ಜನ 4 ಚಾನಲ್ ಏನಕ್ಕೆ ಹಾಕ್ಸ್ಬೇಕು, 2 ಚಾನಲ್ ಆ್ಯಂಪ್ಲಿಫೈರ್ ಏನಕ್ಕೆ ಹಾಕ್ಸ್ಬೇಕು ಅಂತ ಗೊತ್ತಿರೋದಿಲ್ಲ. ಸೊ 2 ಚಾನಲ್ ಏನಕ್ಕೆ ಹಾಕ್ತಾರೆ ಅಂತ ಹೇಳಿದರೆ, ಸೊ ಊಫರಿಗೆ ಕನೆಕ್ಟ್ ಮಾಡಿದರೆ 2 ಚಾನಲ್ ಆ್ಯಂಪ್ಲಿಫೈರ್ ಬೇಕು ಸರ್. ನನಗೆ ಕಾಂಪೊನೆಂಟ್ ಸ್ಪೀಕರ್ಸ್ ಇದೆ, ಸೊ ಅದು ಎಫೆಕ್ಟ್ ಬರಬೇಕು ಅಂದಾಗ 4 ಚಾನಲ್ ಆ್ಯಂಪ್ಲಿಫೈರಲ್ಲಿ ಸೊ ಒಂದು ಕಡೆ 1 ಚಾನಲ್ ಬಂದುಬಿಟ್ಟು ಇದಕ್ಕೆ ಕೊಡ್ತಾರೆ ಊಫರಿಗೆ. ಸೊ ಇನ್ನು 4ಅಲ್ಲಿ ಇನ್ನೂ 3 ಚಾನಲ್ ಏನು ಮಾಡ್ತಾರೆ, ಡೋರಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಸೊ ಕಾಂಪೊನೆಂಟು ಕೋಎಕ್ಸಿಯಲ್ ಸ್ಪೀಕರ್ಸಿಗೆ ಇನ್ನೂ ಎಫೆಕ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ 4 ಚಾನಲ್ ಹಾಕ್ತೀವಿ. ಸೊ ತುಂಬ ಜನ ಸರ್ ಕಾಂಪೊನೆಂಟ್ ಹಾಕ್ಸಿದ್ಮೇಲೆ ಯಾಕೆ ನಾನು 4 ಚಾನಲ್ ಆ್ಯಂಪ್ಲಿಫೈರ್ ಇಲ್ಲ ಆ್ಯಂಪ್ಲಿಫೈರ್ ಹಾಕ್ಸ್ಬೇಕು ಅಂತ ಕೇಳ್ತೀರಾ. ಸೊ ಕಾಂಪೊನೆಂಟ್ ಸ್ಪೀಕರ್ ಹಾಕ್ಸಿದ್ರೆ ನಾರ್ಮಲಾಗಿ ಸೌಂಡ್ ಬರುತ್ತೆ. ಸೊ ಈ 4 ಚಾನಲ್ ಆ್ಯಂಪ್ಲಿಫೈರ್ ಹಾಕ್ಸಿದ್ಮೇಲೆ ಏನಾಗುತ್ತೆ, ಎನ್ಹಾನ್ಸ್ಮೆಂಟ್ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನೀವು ಊಫರ್ ಹಾಕ್ಸೋದೇ ಬೇಡ, ಅಷ್ಟು ಚೆನ್ನಾಗಿ ಇಂಪಾಗಿ ಹಾಡು ಬರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ತುಂಬ ಜನ ಕೇಳ್ತಾ ಇರ್ತೀರಾ ಸರ್ ಇದು ಬಿಟ್ಟರೆ ಇನ್ಯಾವ ಬ್ರ್ಯಾಂಡ್ ಇದೆ ನಿಮ್ಮ ಹತ್ರ ಅಂತ ತುಂಬ ಜನ ಕೇಳ್ತಿರ್ತೀರಾ. ಸೊ ನಮ್ಮಲ್ಲಿ ಆಡಿಸನ್ ಬ್ರ್ಯಾಂಡ್ ಕೂಡ ಇದೆ. ಸೊ ನಾವು ಕೂಡ ಇವಾಗ ಡೀಲರ್ ಆಗಿದ್ದೀವಿ. ಸೊ ಆಡಿಸನ್ ಇಸ್ ಅ ಟಾಪ್ ನಾಚ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ವಾಚ್ ಸೀರೀಸು ಎಲ್ಲ ಸೀರೀಸು ಕೂಡ ಇದೆ. ಸೊ ನನಗೆ ಬಜೆಟ್ಟು ಚೆನ್ನಾಗಿರಬೇಕು, ಕ್ವಾಲಿಟಿ ಇರಬೇಕು, ತುಂಬ ಬಾಳಿಕೆ ಬರಬೇಕು, ಚೆನ್ನಾಗಿ ಸೌಂಡ್ ಬರಬೇಕು ಅಂತ ಹೇಳಿದರೆ ಹೈ ಆ್ಯಂಡ್ ಸಿಸ್ಟಮ್ಸ್ ಇವಾಗ ಆಡಿ BMW ಅಲ್ಲಿ ಬರುತ್ತಲ್ಲ ಆ ಥರ ಬೇಕು ಅಂದರೆ ನಾವು ಆಡಿಸನ್ ಪ್ರಿಫರ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಅದರಲ್ಲೂ ಕೂಡ ಸ್ಪೀಕರ್ಸಲ್ಲಿ 3000ದಿಂದ ಸ್ಟಾರ್ಟ್ ಆಗಿ ಅಪ್ ಟು 50,000 ತನಕ ಎಲ್ಲ ಇದೆ. ಸೊ ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಬಂದುಬಿಟ್ಟು ಜೆ ಬಿ ಎಲ್ ಕ್ಲಬ್ ಸೀರೀಸ್ ಅಂತೇಳಿ, ಇದೆಲ್ಲ ಟಾಪ್ ಸೀರೀಸ್ ಅಂತ ಹೇಳ್ಬೋದು. ಹಾಗೆ ನೀವು ಇನ್ಫಿನಿಟಿಯಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಈ ರೆಫರೆನ್ಸ್ ಸೀರೀಸ್ ಏನಿದೆಯಲ್ಲ ಇದು ಮಿಡ್ ರೇಂಜ್ ಸೀರೀಸ್, ಹಾಗೆ ಕಪಾ ಸೀರೀಸ್ ಎಲ್ಲ ಬರುತ್ತೆ. ಸೊ ನೀವು ಬಂದರೆ ಇಲ್ಲಿ ನೀವು ಸರ್ ಸ್ಪೀಕರ್ ಏನು ಪ್ರೈಸು, ಸಿಸ್ಟಮ್ ಏನು ಪ್ರೈಸು ಅಂತ ದಯವಿಟ್ಟು ಕೇಳಿಬಿಡಿ. ಇಲ್ಲಿ ಬನ್ನಿ, ನಿಮಗೆ ಡೆಮೋ ತೋರಿಸ್ಬಿಟ್ಟು ಯಾವ್ದು ಬೆಸ್ಟು, ನಿಮ್ಮ ಗಾಡಿಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಮ ಪ್ರೈಸಿಂಗಿಗೆ ಮತ್ತು ಈ ಪ್ರಾಡಕ್ಟ್ಸಿಗೆ ಯಾವ್ದು ಸೂಟ್ ಆಗುತ್ತೆ ಎಲ್ಲ ಮ್ಯಾಚಿಂಗ್ ಮಾಡಿಬಿಟ್ಟು ನಿಮ್ಮ ವೆಹಿಕಲಿಗೆ ಹಾಕ್ತೀವಿ. ಒಂದು ಒಳ್ಳೆ ಕ್ವಾಲಿಟಿ ಎಫೆಕ್ಟ್ ಬರಬೇಕು ಆ ಥರ ನಮ್ಮಲ್ಲಿ ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ. ಸೊ ನಮ್ಮ ಗಾಡಿಗೆ ಕೂಡ ನಾವು ಫ್ರಂಟ್ ಕಾಂಪೊನೆಂಟು, ಹಿಂದ್ಗಡೆ ಕೋಎಕ್ಸೆಲ್ಲು, ಮೋನೋ ಆ್ಯಂಪು ಎಲ್ಲ ಕನೆಕ್ಟ್ ಮಾಡೀವಿ. ಸೊ ಊಫರ್ ಕೂಡ ನೋಡ್ತಿರ್ಬೋದು ಕ್ವಾಲಿಟಿ ಯಾವ ಥರ ಇದೆ ಅಂತೇಳಿ. ಸೊ ಇದು ಇನ್ಫಿನಿಟಿದು ಏನಿಲ್ಲ ಅಂದರೆ 3-4 kg ಇದೆ. ಸೊ ಮ್ಯಾಗ್ನೆಟಿಕ್ ಕೂಡ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಇದು ಫಿಟ್ ಮಾಡಿಬಿಟ್ರೆ ಅಲ್ಟಿಮೇಟ್ ಎಫೆಕ್ಟ್ ಅಂತ ಹೇಳ್ಬೋದು. ಹಾಗೆ ಮೇಯ್ನಾಗಿ ಇಂಪಾರ್ಟೆಂಟು ತುಂಬ ಜನ ಲೆದರ್ ವ್ರ್ಯಾಪ್ ಸ್ಟೀರಿಂಗ್ ವೀಲ್ ಕೇಳ್ತಿರ್ತೀರ. ಸೊ ನೋಡ್ತಿರ್ಬೋದು ಯಾವ ಥರ ನಮ್ಮದೊಂದು ಡೆಮೋ ಪೀಸ್ ಮಾಡಿಸಿಟ್ಟಿದ್ವಿ. ಸೊ ಡ್ಯುಯಲ್ ಕಲರ್ ಮಾಡಿಸಿವಿ, ಬ್ಲ್ಯಾಕ್ ಆ್ಯಂಡ್ ರೆಡ್ ವಿತ್ ರೆಡ್ ಸ್ಟಿಚಸ್ಸು. ಸೊ ಟಾಪ್ ಆ್ಯಂಡ್ ವೆಹಿಕಲಲ್ಲಿ ಯಾವ ಥರ ಬರುತ್ತೋ ಅದೇ ರೀತಿ ಮಾಡಿಸಿದ್ದೀವಿ ನೋಡ್ತಿರ್ಬೋದು. ಸೊ ಕಂಪ್ಲೀಟ್ ರೆಡ್ ಸ್ಟಿಚಸ್ ನಿಮಗೆ ಟಾಪ್ ಆ್ಯಂಡಲ್ಲಿ ಯಾವ ಥರ ಇದೆ ಅದೇ ಥರ, ಯಾವುದೇ ಥರ ಸ್ಟಿಚಸ್ ವೇರಿ ಆಗೋದು ಯಾವುದೂ ಇಲ್ಲ. ಸೊ ಗ್ರಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ, ವೆಟ್ ಆಗೋಲ್ಲ, ಜಾರೋದಿಲ್ಲ. ಅದಕ್ಕೋಸ್ಕರ ಈ ಥರ ಲೆದರ್ ವ್ಯಾಪ್ ಸ್ಟೇರಿಂಗ್ ವೀಲ್ ಮಾಡಿಸಿ ಅಂತ ಹೇಳೋದು. ಸೊ ನಾರ್ಮಲ್ ಕೈಯಲ್ಲಿ ಹೊಲಿದ್ರೆ ಏನಾಗುತ್ತೆ ಅಂದರೆ ಈ ಥರ ಎಲ್ಲ ಫಿನಿಶಿಂಗ್ ಬರೋದಿಲ್ಲ. ಸೊ ಇದ್ರ ಮೇಲೆ ಹೊಲಿತಾರೆ, ಆಮೇಲೆ ಇದ್ರ ಮೇಲೆ ಹೊಲಿತಾರೆ. ಸೊ ಈ ಥರ ಎಲ್ಲ ಫಿಟ್ಮೆಂಟ್ ಬರೋದಿಲ್ಲ. ಸೊ ಹಿಂದ್ಗಡೆ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳಿ ಫಿಟ್ಮೆಂಟು. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಈ ಥರ ಲೆದರ್ ವ್ಯಾಪ್ ಸ್ಟೇರಿಂಗ್ ವೀಲ್ ಮಾಡಿಸ್ಕೊಳ್ಳಿ, ಟಾಪ್ ಆ್ಯಂಡ್ ಥರ ಕಾಣಿಸುತ್ತೆ ಅಂತ ಹೇಳ್ತೀವಿ. ಕಾರ್ಗೆ ಆಕ್ಸೆಸರೀಸ್ ಅಂತ ಬಂದರೆ ಬೇಜಾನ್ ಇದೆ ಅಂತ ಹೇಳ್ಬೋದು. ಒಂದೊಂದು ಮೆಟೀರಿಯಲಲ್ಲೂ ಒಂದೊಂದು ಪ್ರಾಡಕ್ಟಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ಸೊ ಫಸ್ಟು ನಾವು ತಾರ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಜನ ಹೇಳಲ್ಲ, ತಾರ್ಗೆ ಅಂದ್ಬಿಟ್ಟು ಒಂದು ಸ್ಪೆಷಲ್ ಸ್ಪೀಕರ್ಸ್ ಕೂಡ ಇದೆ. ಆ್ಯಂಪು ಆ್ಯಂಡ್ ಸಬ್ಬು ಎರಡೇ ಒಂದಲ್ಲೇ ಬರುತ್ತೆ. ಒಂದು ಸ್ಪೇಸ್ ಸೇವಿಂಗ್ ಕೂಡ ಹೇಳ್ಬೋದು, ಕ್ಲಾರಿಟಿ ಕೂಡ ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇನ್ಆಕ್ಸಿಸ್ ಅವ್ರದ್ದು ಬಂದ್ಬಿಟ್ಟು ನೋಡ್ಬೋದು ಇಷ್ಟೆಲ್ಲ ಫೀಚರ್ಸ್ ಇದೆ. ಪ್ಯಾಸಿವ್ ರೇಡಿಯೇಟೆಡ್ ಟೆಕ್ನಾಲಜಿ, ರಿಮೋಟ್ ಕಂಟ್ರೋಲ್ ಮಾಡ್ಬೋದು, ಡಿಟ್ಯಾಚಬಲ್ಲು, ಯಾವಾಗ ಬೇಕೋ ಅವಾಗ ಹಾಕ್ಕೊಬೋದು, ಯಾವಾಗ ಬೇಕೋ ಅವಾಗ ತೊಗೊಬೋದು, ಆ ಥರ ಒಂದು ಡಿಟ್ಯಾಚಬಲ್ಲು. ಇದು ಬಂದ್ಬಿಟ್ಟು 1000 ವಾಟ್ ಸ್ಪೀಕ್ ಬರುತ್ತೆ, 200 ವಾಟ್ಸ್ RMS ಅಂತ ಬರುತ್ತೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಬಾಕ್ಸ್ ಶೇಪ್ ಬರುತ್ತೆ.
ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ, ಇದು ಒಂದು ಸ್ಕ್ವೇರ್ ಶೇಪು ಬಾಕ್ಸ್ ಶೇಪಲ್ಲಿ ಬರುತ್ತೆ. ಸೇಮ್ ಇದೇ ಥರನೇ ತಾರ್ಗಂತಲೇ ಸ್ಪೆಷಲಿ ಮಾಡಿರೋದು, ನಾವು ಕೂಡ ತರಿಸಿದ್ದೀವಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 3 ತಾರ್ಗೆ ಹಾಕಿದ್ದೀವಿ. ಸಖತ್ ಒಂದು ಬೇಸ್ ಇರುತ್ತೆ, ಸೂಪರಾಗಿ ಒಂದು ಎಫೆಕ್ಟ್ ಕೂಡ ಬರುತ್ತೆ. ಮತ್ತು ಸೀಟ್ ಕೆಳಗೆ ಹಾಕಬೇಕು ಅಂದರೆ ಅದಕ್ಕೆ ಕೂಡ ಒಂದು ಇದೆ ನೋಡ್ಬೋದು. ಇದು ಕೂಡ ಇನ್ಆಕ್ಸಿಸು, ಇದು ಕೂಡ ಇಲ್ಲೇ ಕಂಟ್ರೋಲಬಲ್ ಬರುತ್ತೆ. ಸೊ ಇದು ನೋಡ್ಬೋದು 800 ವಾಟ್ಸ್ ಪೀಕು, 160 ವಾಟ್ಸ್ RMS ಬರುತ್ತೆ. ಇದು ಕೂಡ ಸೂಪರಾಗಿದೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಒಂದು ಕ್ವಾಲಿಟಿ ಪ್ರಾಡಕ್ಟು, ಕ್ವಾಲಿಟಿ ಸ್ಪೀಕರ್ಸ್ ತಾರು ಕೂಡ ಬರುತ್ತೆ. ನೆಕ್ಸ್ಟು ಎಕ್ಸ್ಟೀರಿಯರ್ಗೆ ಬರಬೇಕಾದ್ರೆ ತಾರಲ್ಲಂತೂ ತುಂಬಾ ಐಟಮ್ಸ್ ಇದೆ. ಸೊ ಮೇಯ್ನ್ ಹೆಡ್ಲೈಟಿಗೆ ಬಂದರೆ ನಿಮಗೆ 2 ಟೈಪ್ಸ್ ಆಫ್ ಹೆಡ್ಲೈಟ್ ಬರುತ್ತೆ. 2 ಮಾತ್ರ ಅಲ್ಲ, ತುಂಬಾ ಇದೆ. ಅದರಲ್ಲಿ ಏನಂದರೆ ನಿಮಗೆ ತುಂಬ ಜನ ಹಾಕೋದು ಬಂದ್ಬಿಟ್ಟು ಮೈನಸ್ ಹೆಡ್ಲೈಟು, ನೀವು ನೋಡಿರ್ತೀರ. ಮೈನಸ್ ಹೆಡ್ಲೈಟ್ ಇಲ್ಲ ಇದೆ ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಟಾಪ್ ಕ್ವಾಲಿಟಿ ಮೈನಸ್ ಹೆಡ್ಲೈಟು ವಿತ್ DRL ಬರುತ್ತೆ. 140 ವಾಟ್ಸ್ ಬರುತ್ತೆ, ಸೂಪರಾಗಿರುತ್ತೆ ಕ್ವಾಲಿಟಿ. ಆ ಥರ ಒಂದು ಹೆಡ್ಲೈಟ್ ಬರುತ್ತೆ. ಮತ್ತು ನಿಮಗೆ ನೆಕ್ಸ್ಟ್ ನೋಡ್ಬೋದು ಕಿಂಗ್ ಕಾಂಗ್ ಹೆಡ್ಲೈಟ್ಸ್. ತುಂಬ ಜನ ಕೇಳ್ತಾರೆ ಕಿಂಗ್ ಕಾಂಗ್ ಬೇಕು ಅಂತ. ಸೊ ಅದಕ್ಕೆ ಕಿಂಗ್ ಕಾಂಗ್ ಹೆಡ್ಲೈಟ್ಸ್ ಕೂಡ ಇದೆ. ಸೊ ಇದು ಕೂಡ ನೋಡ್ಬೋದು, ಒಂದು ಟಾಪ್ ಕ್ವಾಲಿಟಿ ಕಿಂಗ್ ಕಾಂಗ್ ಹೆಡ್ಲೈಟ್ಸು. ಫೋಕಸ್ ಅಂತೂ ಸೂಪರಾಗಿದೆ, ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ ಸೊ ಮೈನಸ್ ಹೆಡ್ಲೈಟ್ ಎಷ್ಟೇ ಪವರ್ ಬರುತ್ತೋ ಅದೇ ಥರನೇ ಇದು ಅಷ್ಟು ಪವರ್ ಬರುತ್ತೆ. ಮತ್ತು ಫ್ರಂಟಿಗೆ ಇದು ಕೂಡ ನೋಡಿರ್ತೀರಲ್ಲ, ಈ DRLs ಕೂಡ ಅವೈಲೇಬಲ್ ಇದೆ. ಸೊ ನೋಡ್ಬೋದು ಈ ಥರ ಬರುತ್ತೆ, ಟಾಪ್ ಕ್ವಾಲಿಟಿ DRLಸು. ಸೊ ಫುಲ್ ಪ್ಯಾಕ್ ಆಗಿದೆ ಆಲ್ಮೋಸ್ಟ್. ಇದು ಕಸ್ಟಮರ್ಗೆ ನಾಳೆ ಒಂದು ತಾರು ಬರುತ್ತೆ ಮಾಡಿಫಿಕೇಷನ್ಗೆ, ಅದಕ್ಕೆ. ಮತ್ತು ಇದರಲ್ಲಿ ಪ್ರೊಜೆಕ್ಟ್ರ್ ತೋರಿಸಿದ್ನಲ್ಲ, ಇದು ಪ್ರೊಜೆಕ್ಟ್ರ್ ಬಂದ್ಬಿಟ್ಟು IPH ಪ್ರೊಜೆಕ್ಟ್ರ್ ಅಂತ ಈ ಥರ ಬರುತ್ತೆ. 3 ಕಲರ್ IPH ಪ್ರೊಜೆಕ್ಟ್ರು. ಮತ್ತು ತಾರ್ಗೆ AC ವೆಂಟ್ಸ್ ಇದೆಯಾ ಅಂತ ತುಂಬ ಜನ ನಮಗೆ ಕೇಳ್ತಾರೆ. ತಾರ್ಗೆ AC ವೆಂಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೋಡ್ಬೋದು G ವ್ಯಾಗನಲ್ಲಿ ಮುಂಚೆ ಬರ್ತಿತ್ತು, ಅದೇ ಥರನೇ ತಾರ್ಗೆ AC ವೆಂಟ್ಸ್ ಕೂಡ ಅವೈಲೇಬಲ್ ಇದೆ. ಅದು ಕೂಡ ಸೂಪರು. ಸೊ ಇಷ್ಟೆಲ್ಲ ಲೈಟ್ಸ್ ತೋರಿಸಿನಲ್ಲ. ಮತ್ತು ಇಲ್ಲಿ ಕೂಡ ಸುಮಾರು ಪ್ರಾಡಕ್ಟ್ಸ್ ಎಲ್ಲ ಇದೆ. ಟೈಲ್ ಲೈಟಿಗೆ ಬಂದರೆ ಎಕ್ಸ್ ಟೈಲ್ ಲೈಟ್ ಬರುತ್ತೆ, ಮತ್ತು ತಾರ್ ಅಂತ ಬರುತ್ತೆ, ವ್ರ್ಯಾಂಗ್ಲರ್ ಸ್ಟೈಲ್ ಬರುತ್ತೆ. ಎಕ್ಸ್ ಟೈಲ್ ಅಂತೂ ತುಂಬ ಒಂದು ಮೋಸ್ಟ್ ಡಿಮ್ಯಾಂಡಿಂಗ್ ಪ್ರಾಡಕ್ಟ್ ಅಂತ ಕೂಡ ಹೇಳ್ಬೋದು. ಆ ಥರ ಒಂದು ಪ್ರಾಡಕ್ಟು, ಯಾಕಂದರೆ ಅಷ್ಟೊಂದು ಕ್ವಾಲಿಟಿ ಸೂಪರಾಗಿರುತ್ತೆ. ಸೊ ನೋಡ್ಬೋದು. ನೆಕ್ಸ್ಟು ತುಂಬ ಜನ ಕೇಳ್ತೀರಾ ಎಲ್ಲ ಗಾಡಿಗೂ RPM ಮೀಟ್ರ್ ಬೇಕಂತ. RPM ಮೀಟ್ರ್ ಕೂಡ ಇದೆ. ಆಲ್ಮೋಸ್ಟ್ ಇದು ಒಂದು 6500 ಬರುತ್ತೆ, ಸೂಪರಾಗಿದೆ. ಸೊ RPM ಎಷ್ಟೇ ರೈಸ್ ಆದರೂ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ನೀವು ಏನೇ ರೈಸ್ ಮಾಡಿದ್ರು ಇಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೂಪರ್ ಸ್ಪೋರ್ಟಿ ಲುಕ್ ಬರುತ್ತೆ, ವಿತ್ ಲೈಟ್ ಕೂಡ ಕೊಟ್ಟಿರ್ತಾರೆ ಆಪ್ಷನಲ್ಲು. ಮತ್ತು ತುಂಬ ಜನ ರೇರ್ ರಿಫ್ಲೆಕ್ಟರ್ಸ್ ಕೇಳ್ತೀರಾ. ರೇರ್ ರಿಫ್ಲೆಕ್ಟರ್ ಬೇಕಂದ್ರೂ ಕೂಡ ಅವೈಲೇಬಲ್ ಇದೆ. ತಾರ್ ಅಂತ ಒಂದಿದೆ, ಮತ್ತು ಇದಲ್ಲಿ ನೋಡಿದ್ರಲ್ಲ ಮೈನಸ್ ಒಂದಿದೆ, ಮತ್ತು ಇಂಡಿಕೇಟರ್ ಸಿಂಬಲ್ ಒಂದು ಬರುತ್ತೆ ಆ ಥರ. ಮತ್ತು ತುಂಬ ಜನ ಕೇಳ್ತೀರಾ ಸರ್ ಇದು ಬಿಟ್ಟರೆ ಹೆಡ್ಲೈಟ್ಸಲ್ಲಿ ಬಲ್ಪ್ ಮಾತ್ರ ಚೇಂಜ್ ಮಾಡೋ ಆಪ್ಷನ್ ಇದೆಯಾ? ಹೌದು, ಚೇಂಜ್ ಮಾಡೋ ಆಪ್ಷನ್ ಇದೆ. ನಮ್ಮದೇ ಓನ್ ಬ್ರ್ಯಾಂಡಿಂಗ್ ಆದಂಥ ಟ್ಯಾಗ್ 99 LED ಲೈಟ್ಸ್ ಕೂಡ ಇದೆ. ಫಾಗ್ ಲೈಟ್ಸ್ ಕೂಡ ಬರುತ್ತೆ, ಜರ್ಮನ್ ಟೆಕ್ನಾಲಜಿ ಇದು. 2 ಇಯರ್ಸ್ ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ವಾರಂಟಿ ಕೂಡ ಬರುತ್ತೆ. ಸೊ ಒಳಗಡೆ ನೀವು ಸ್ಪೀಕರ್ ಲೈಟ್ಸ್ ಕೂಡ ನೋಡಿದ್ರಲ್ಲ, ಆ ಸ್ಪೀಕರ್ ಲೈಟ್ಸ್ ನೋಡ್ಬೋದು, ಇಲ್ಲೇ ಇದೆ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ತಾರ್ದು ಸ್ಪೀಕರ್ ಲೈಟ್ಸು. ಆ್ಯಂಬಿಯೆಂಟ್ ಲೈಟು ಮತ್ತು ಈ ಸ್ಪೀಕರ್ ಲೈಟ್ ಹಾಕಿದ್ರೆ ಅಂತೂ ಒಂಥರ ಸೂಪರಾಗಿ ಕಾಣುತ್ತೆ. ಇದು ತಾರ್ಗೆ ಬಂದ್ಬಿಟ್ಟು ಒಂದು ವಿಂಡೋ ಏನಾದರೂ ಲೈಕ್ ಲಾಕ್ ಮಾಡಿದರೆ ವಿಂಡೋಸ್ ಕ್ಲೋಸ್ ಆಗೋಲ್ಲ. ಅದಕ್ಕೆ ಥರ ಆಪ್ಷನ್ ಬೇಕಂದರೆ, ಲಾಕ್ ಮಾಡಿದರೆ ಎಲ್ಲ ವಿಂಡೋನು ಕ್ಲೋಸ್ ಆಗೋ ಥರ ಒಂದು ಬೇಕಂದರೆ ಅದಕ್ಕೆ ಅಪ್ ಮಾಡ್ಯೂಲ್ ಅಂತ ಬರುತ್ತೆ. ಇದು ಯಾವುದು ವೈರ್ ಕಟ್ಟಿಂಗ್ ಇರೋಲ್ಲ, ಎಲ್ಲನೂ ಜಸ್ಟ್ ನಿಮಗೆ ಕನೆಕ್ಟ್ ಮಾಡಿ ಪ್ಲಗ್ ಆ್ಯಂಡ್ ಪ್ಲೇ ಥರನೇ ಬರುತ್ತೆ. ಅದಕ್ಕೆ ಈ ಡಿವೈಸು ಪ್ಲಗ್ ಆ್ಯಂಡ್ ಪ್ಲೇ. ಇದು ಕೂಡ ನಿಮಗೆ ವಾರಂಟಿ ಬಂದುಬಿಡುತ್ತೆ. ಎಲ್ಲನೂ ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನಿಮ್ಗೆ ಏನೂ ಡೌಟೇ ಬೇಡ. ಸೊ ನಾವೆಲ್ಲ ಯೂಸ್ ಮಾಡೋದು ಕೂಡ 100% ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ಸೇ. ವರ್ಕ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಒಳಗಡೆ ಹತ್ತಕ್ಕೆ ಗ್ರ್ಯಾಬ್ ಹ್ಯಾಂಡಲ್ಸ್ ಕೂಡ ಕೇಳ್ತಾರೆ. ಈ ಥರ ಒಳಗೆ ಹತ್ತಕ್ಕೆ ತೋರಿಸಿದ್ವಲ್ಲ, ಅದೇ ಥರ ಗ್ರ್ಯಾಬ್ ಹ್ಯಾಂಡಲ್ಸ್ ಕೂಡ ಇದೆ. ಹೆವಿ ಗೇಜ್ ಇದು, ಮುಟ್ಟರೆ ನಿಮ್ಗೆ ಗೊತ್ತಾಗುತ್ತೆ, ಆ ಥರ ಒಂದು ಕ್ವಾಲಿಟಿ ಫೀಲ್ ಬರುತ್ತೆ. ತುಂಬ ಜನ ತಾರ್ಗೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಬೋದಾ ಅಂತ ಕೇಳ್ತಾರೆ. ಎಸ್, ಹೌದು, ಹಾಕ್ಬೋದು. ತಾರ್ಗಂತಲೇ ಫ್ರೇಮ್ ಇದೆ, ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ನಮ್ಮದೇ ಓನ್ ಬ್ರ್ಯಾಂಡಿಂಗ್ ಆದಂಥ ಟ್ಯಾಗ್ 99 ಆ್ಯಂಡ್ರಾಯ್ಡ್ ಸಿಸ್ಟಮು. ಸೊ ಇದಲ್ಲಿ ನೋಡ್ಬೋದು ಗೂಗಲ್ ಮ್ಯಾಪ್ಸ್ ಬರುತ್ತೆ, ಯೂಟ್ಯೂಬು, ಆ್ಯಂಡ್ರಾಯ್ಡ್ ಆಟೋ, ಕಾರ್ಪ್ಲೇ ಬರುತ್ತೆ. ಇದಲ್ಲಿ ನಿಮಗೆ ಸ್ಪೆಕ್ಸ್ ಅಂತ ಬಂದರೆ 1GB 32GB, 2GB 32GB, 2GB 32, ಆ್ಯಂಡ್ರಾಯ್ಡ್ ಆಟೋ, ಕಾರ್ಪ್ಲೇ, ವೈರ್ಲೆಸ್ ಡಿಸ್ಪ್ಲೇ ಅದೆಲ್ಲ ಬರುತ್ತೆ. ಮತ್ತು ನಿಮಗೆ 4+64, 2+GB, 4+62 ಈ ಥರ ನಮ್ಮದೇ ಓನ್ ಬ್ರ್ಯಾಂಡಿಂಗ್ ಅಂತಾರೆ. ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಆ್ಯಂಡ್ರಾಯ್ಡ್ ಸಿಸ್ಟಮ್ ಆಲ್ಮೋಸ್ಟ್ ನಿಮಗೆ 8500 ಸ್ಟಾರ್ಟ್ ಆಗಿ 35000 ತನಕನೂ ಇದೆ. ವಿತ್ 360 ಬೇಕಾದ್ರೆ 360 ಕೂಡ ಸಿಗುತ್ತೆ. ಸೊ ಇಷ್ಟು ಆಪ್ಷನ್ಸು ತಾರ್ಗೆಲ್ಲ ಅವೈಲೇಬಲ್ ಇದೆ. ಸೊ ನಿಮಗೆ ಯಾವುದೇ ಆಕ್ಸೆಸರೀಸ್ ಬೇಕಾದ್ರೂ ಇವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೊಂದು ಸ್ಟೆಪ್ಪರು, ಸೈಡ್ ಸ್ಟೆಪ್ಪರು ಬಿಟ್ಬಿಟ್ಟಿದೆ. ಅದು ಕೂಡ ನಿಮಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಬರುತ್ತೆ, ಪ್ಯೂರ್ ಬ್ಲ್ಯಾಕ್ ಕೂಡ ಬರುತ್ತೆ. ಸೊ ಇಷ್ಟೆಲ್ಲ ಕಾರ್ ಆಕ್ಸೆಸರೀಸು, ಕಾರ್ ಮಾಡಿಫಿಕೇಷನ್ಸ್ ಬಗ್ಗೆ ಎಲ್ಲ ತೋರಿಸಿರ್ತೀನಿ. ತುಂಬ ಜನ ಕೇಳ್ಕೊಂಡ್ರಿ ಸರ್ ತಾರ್ ಬಗ್ಗೆ ತೋರಿಸಿ ಯಾವ ಥರ ಎಲ್ಲ ಮಾಡಿದ್ದೀರಾ ಅಂತ. ಅದಕ್ಕೆ ಆಕ್ಸೆಸರೀಸ್ ಬಗ್ಗೆ ತೋರಿಸಿದೆ, ಮಾಡಿಫಿಕೇಷನ್ ಬಗ್ಗೆ ತೋರಿಸಿದೆ, ಎಲ್ಲ ಬಗ್ಗೆನೂ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ತಾರ್ ಏನಾದರೂ ಒಂದು ಮಾಡಿಫೈ ಮಾಡಿಸ್ಬೇಕಾ, ಏನಾದರೂ ಆಕ್ಸೆಸರೀಸ್ ಹಾಕ್ಸ್ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ನಮ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಡೈಲಿ ಬಂದ್ಬಿಟ್ಟು ಕಸ್ಟಮರ್ಸ್ ಇರೋದ್ರಿಂದ ಅಪಾಯಿಂಟ್ಮೆಂಟ್ ಬೇಸಿಸಲ್ಲಿ ಕೂಡ ಇರುತ್ತೆ. ಸೊ ನಮಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ನಮಗೆ ಕಾಲ್ ಮಾಡ್ಕೊಳ್ಳಿ, ಯಾವಾಗ ಬರ್ತೀರಾ ಏನು ಅಂತ. ಸೊ ಫುಲ್ ಮಾಡಿಫಿಕೇಷನ್ ಬೇಕಾ, ಆಫ್ ಮಾಡಿಫಿಕೇಷನ್ ಬೇಕಾ, ಆ ಥರ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬನ್ನಿ. ಸೊ ನಮ್ಮ
ಬಂದ್ಬಿಟ್ಟು ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 12 o'clock ಸ್ಟಾರ್ಟ್ ಆಗಿ ನೈಟ್ ತನಕನೂ ಇರುತ್ತೆ. ಈವನ್ ಸಂಡೇ ಕೂಡ ವರ್ಕ್ ಮಾಡ್ತಿರ್ತೀವಿ. ಗೌರ್ಮೆಂಟ್ ಹಾಲಿಡೇಸ್ ಬಂದರೆ ಯಾವತ್ತಾದ್ರೂ ಒಂದು ರಜೆ ಇರುತ್ತೆ. ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಂಬರ್ಬೋದು. ನಮ್ಮ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಬೆಂಗಳೂರು ನಾಗರಬಾವಿ ಹತ್ರ ಬರೋ ಉಳ್ಳಾಲ್ RTO ಆಫೀಸು ಆಪೋಸಿಟಲ್ಲೇ ಬರುತ್ತೆ. ಸೊ ಉಳ್ಳಾಲ್ RTO ಆಫೀಸು ಆ ಕಡೆ ಇದೆ ನೋಡ್ಬೋದು. ಅದ್ರ ರೈಟ್ ಆಪೋಸಿಟೇ ಬಂದ್ಬಿಟ್ಟು ಟ್ಯಾಗ್ 99, ನಮ್ಮದು ಶಾಪ್ ಹೆಸರು ಟ್ಯಾಗ್ 99 ಅಂತ. ಸೊ ಇದಕ್ಕೆ ನಾನು ಮತ್ತು ನಮ್ಮ ಫ್ರೆಂಡು ವರುಣ್ ಅಂತಲೇ ಓನರ್ ಇರೋದು. ನಾವಿಬ್ಬರೇ ಪಾರ್ಟ್ನರ್ಸು, ಬೇರೆ ಯಾರೂ ಇಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲ ಐಟಮ್ಸ್ ಎಲ್ಲ ಸಿಗೋರಿಂದ ನಿಮಗೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸಲ್ಲಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮಾಡಿ ಸೊ ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ನೋಡೋಣ. ಅಂಟಿಲ್ ದೆನ್ ಬೈ.